ಮಂಡ್ಯ ವಿಶ್ವವಿದ್ಯಾಲಯದ ಕಮಾನು ಹಾಗೂ ಸಂಪರ್ಕ ರಸ್ತೆಗಳ 3 ಕೋಟಿ ವೆಚ್ಚದ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮಂಡ್ಯ ವಿವಿಯ ಮುಖ್ಯ ದ್ವಾರ ಹಾಗೂ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಮಂಡ್ಯ ವಿವಿ ಮುಚ್ಚೋಯ್ತು ಅನ್ನೋರಿಗೆ ಇದೇ ಉತ್ತರ. ನಾವು ವಿವಿ ಮುಚ್ಚಲ್ಲ. ನಮ್ಮ ಜಿಲ್ಲೆಯ ಯುವಕರಿಗೆ ಮಂಡ್ಯ ವಿವಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯ ವಿವಿ ಮುಚ್ಚುವ ಪ್ರಶ್ನೆ ಇಲ್ಲ ಅಂತ ಹೇಳಿದ ಅವರು ಪರೋಕ್ಷವಾಗಿ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಮಂಡ್ಯ ವಿವಿ ಆವರಣದಲ್ಲಿ 1 ಲಕ್ಷ ವಿದ್ಯಾರ್ಥಿಗಳನ್ನ ಸೇರಿಸಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು. ಮುಚ್ತೀವಿ ಅಂತ ಸರ್ಕಾರ ಏನು ಕ್ರಮ ಕೈಗೊಂಡಿರಲಿಲ್ಲ, ಬಟ್ ಕೆಲವೊಂದು ಚರ್ಚೆಗಳು ಹುಟ್ಟಾಕಿತ್ತು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನು ಮಾಡಿ ಸಾಧಕ ಬಾಧಕಗಳ ಚರ್ಚೆಯನ್ನು ನಡೀತಾ ಇತ್ತು. ಅಷ್ಟರಲ್ಲಿ ಸಂಘಟನೆಗಳು ವಿದ್ಯಾರ್ಥಿಗಳು ಏನೋ ಮುಚ್ಚೋಗುತ್ತೇನೋ ಅಂತ ಇದ್ದರು. ಆದರೆ ವಿರೋಧ ಪಕ್ಷಗಳು ಕೂಡ ಅದನ್ನು ವಿಧಾನಸಭೆಯಲ್ಲಿ ತೆಗೆದರು. ಆದರೆ ನಾವು ಅದರ ಬಗ್ಗೆ ದಿಟ್ಟ ನಿಲುವನ್ನು ಇದನ್ನು ಮುಂದುವರಿಸಲೇಬೇಕು ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅಂತೇಳಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಯಾವ ವೇದಿಕೆಗಳಲ್ಲಿ ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ, ಒತ್ತಡ ತಂದು ಅನ್ನೋದಕ್ಕಿಂತ ಚರ್ಚೆ ಮಾಡಿ ಯೂನಿವರ್ಸಿಟಿ ಉಳಿಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದೆ. CM ಕೂಡ ನಿನ್ನೆ ವಿಧಾನ ಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಯೂನಿವರ್ಸಿಟಿಯನ್ನು ಉಳಿಸ್ತೀವಿ, ಮುಚ್ಚೋದಿಲ್ಲ ಅಂತ. ಅದರ ಪೂರಕವಾಗಿ 3 ಕೋಟಿ 10 ಲಕ್ಷದಲ್ಲಿ ಉತ್ತರವನ್ನು ಯಾರ್ಯಾರಿಗೆ ಎಲ್ಲರೂ ಕನಸಿನಿಂದ, ಯಾರೇನು ಪಾಪ ವಿರೋಧ ಅಂತಲ್ಲ, ಇಲ್ಲ ಹೋರಾಟ ಅಂತಲ್ಲ, ಕನಸಿನಿಂದ ಹೇಳಿರೋರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಎಲ್ಲರೂ ಈ ಯೂನಿವರ್ಸಿಟಿ ಉಳಿಬೇಕು ಅಂದ್ರೆ ಅವ್ರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 3 ಕೋಟಿ 10 ಲಕ್ಷದಲ್ಲಿ ಜರ್ಮನ್ ಶೈಲಿಯ ಅತ್ಯುತ್ತಮವಾದ ಸ್ವಾಗತ ಕಮಾನನ್ನು ನಿರ್ಮಿಸ್ತಾ ಇದ್ದೀವಿ. ಇದು ನಮ್ಮ ಪ್ರೈಡ್, ಮಂಡ್ಯದ ಪ್ರೈಡ್ ಅಂದರೆ ನಮ್ಮ ಹೆಮ್ಮೆ. ಇದು ವಾಕಿಂಗ್ ಟ್ರ್ಯಾಕ್ ಕೂಡ ಆಗ್ತದೆ. ಆಮೇಲೆ ಈ ಹೈಟೆನ್ಷನನ್ನು ಅಂಡರ್ಗ್ರೌಂಡ್ ಮಾಡೋದಕ್ಕೆ ಮೊದಲೊಂದು ಪ್ರಪೋಸಲ್ ಇದೆ. ಅದನ್ನು ಯಾರೋ ಒಂದು ಸಣ್ಣಕ್ಕೆ ನೆನ್ನೆ ನಾನು ಮಾಜಿ ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ಅವರು ಯಾರೋ ಸಣ್ಣ ಕೇಸ್ ಹಾಕಿದ್ದಾರೆ, ಅವ್ರು ಯಾರು ಕೇಸ್ ಹಾಕಿದ್ದಾರೆ ಅನ್ನೋದನ್ನ ಕರೆದು ಮಾತಾಡಿ ಇದು ಅಂಡರ್ ಗ್ರೌಂಡಲ್ಲಿ ಹೈಟೆನ್ಷನ್ ಹೋಗೋ ರೀತಿ ಮಾಡ್ತೀವಿ. ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಮಾತನಾಡಿ, ಶಾಸಕರು ಮಂಡ್ಯ ವಿವಿ ಮುಚ್ಚಲ್ಲ ಎನ್ನುವ ಉತ್ತರ ಕೊಟ್ಟಿದ್ದಾರೆ. ಇವತ್ತು ಶಾಸಕರು ಮಂಡ್ಯ ಆರ್ಚ್ಗೆ ಗುದ್ದಲಿ ಪೂಜೆ ಮಾಡಿದ್ದಾರೆ. 5,000 ಜನ ಮಕ್ಕಳು ಇಲ್ಲಿ ಇದ್ದಾರೆ. ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ವಿವಿ ಇರಲಿ. ಯಾವುದೇ ಕಾರಣಕ್ಕೂ ಮಂಡ್ಯ ವಿವಿ ಮುಚ್ಚಬೇಡಿ. ಮುಖ್ಯಮಂತ್ರಿಗಳು ಮಂಡ್ಯ ವಿವಿಗೆ ಹೆಚ್ಚಿನ ಅನುದಾನ ಕೊಟ್ಟು ವಿವಿ ಉಳಿಸಿ ಅಂತ ಮನವಿ ಮಾಡಿದರು. ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಉಳಿತಾ ಇದೆ ಅಂತ ಸಂತೋಷವಾದ ವಿಚಾರ. ಇವತ್ತು ಜನಪ್ರಿಯ ಶಾಸಕರಾದ ರವಿ ಅಣ್ಣವರು ಇದು ನಮ್ಮ ಜಿಲ್ಲೆಯಲ್ಲಿ BJP ಮತ್ತು ನಾನು ಸುಧಾ ಸ್ಟ್ರೈಕ್ ಮಾಡಿದ್ದೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಯೂನಿವರ್ಸಿಟಿ ಬೇಕು. ನಮ್ಮ ಯಾವುದೇ IT ಗಳಿಲ್ಲ, ಸಾಫ್ಟ್ವೇರ್ ಕಂಪ್ನಿಗಳು ಮತ್ತು ಇಂಡಸ್ಟ್ರಿಯಲ್ಗಳು ನಮ್ಮ ಜಿಲ್ಲೆಯಲ್ಲಿಲ್ಲ. ನಮ್ಮಲ್ಲಿ ಭತ್ತ, ರಾಗಿ, ಕಬ್ಬು ಬಿಟ್ಟರೆ ನಮ್ಮ ರೈತರಿಗೆ ಇನ್ಯಾವುದೂ ಆದಾಯ ಇಲ್ಲ. ನಮ್ಮ ಮಕ್ಕಳುಗಳು 25-30 ಕಿಲೋಮೀಟ್ರಿಂದ ನಮ್ಮ ಮಕ್ಕಳುಗಳು ಬರ್ತಾಯಿದ್ದಾರೆ. ಇಲ್ಲಿಂದ ಮೈಸೂರು ದೂರ ಆಗುತ್ತೆ, 60 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ನಮಗೆ ಅತ್ಯಂತ ಸಂತೋಷ. 5 ವರ್ಷದಲ್ಲಿ 2,000 ಜನ ಮಕ್ಕಳು ಅಡ್ಮಿಷನ್ ಆಗಿದ್ದರು. ಈಗ 5,000ಕ್ಕೆ ಏರಿದೆ. ಕಾನ್ವೊಕೇಶನ್ ಆಲೇ 2 ಕೊಟ್ಟಿದ್ದಾರೆ, 2 VCಗಳು ಅಪಾಯಿಂಟ್ ಆಗಿದ್ದಾರೆ. ಇವತ್ತು ರವಿ ಅಣ್ಣವರು 3 ಕೋಟಿ 10 ಲಕ್ಷವ ನಾನು ನನ್ನ ಜಿಲ್ಲೆಗೆ ನನ್ನದೇ ಸುಪ್ರೀಮು, ನಾನು ನನ್ನ ಯೂನಿವರ್ಸಿಟಿಯನ್ನು ಮುಚ್ಚಕ್ಕೆ ಯಾವ ಕಾರಣಕ್ಕೂ ನಾನು ಬಿಡಲ್ಲ ಅಂತ ನಿಮ್ಮ ಮುಂದೆನೇ ಹೀಗೆ ಮಾತಾಡಿದ್ರು. ಗುದ್ದಲಿ ಪೂಜೆನೂ ಮಾಡಿದ್ದಾರೆ.
ನಾಳೆಯಿಂದ ಕೆಲಸ ಸ್ಟಾರ್ಟ್ ಅಲ್ಲ. ಆಯಿತಾ. ನಂದು ಹೋರಾಟ ಮತ್ತು ರವೀಣ್ಣವ್ರ ಹೋರಾಟ ಯಶಸ್ವಿಯಾಗಿದೆ. ದಯಮಾಡಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಯೂನಿವರ್ಸಿಟಿಯ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಮಾಡ್ತೀನಿ. ವಿದ್ಯಾರ್ಥಿಗಳು ಮಂಡ್ಯ ಶಾಸಕರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ನಾವು ಕೂಡ ಎಲ್ಲರೂ ಕೂಡ ಶಾಸಕರಿಗೆ ನಮ್ಮ ರವಿಕುಮಾರ್ ಗೌಡ ಸರ್ ಅವರಿಗೆ ರಿಕ್ವೆಸ್ಟನ್ನು ಮಾಡಿಕೊಂಡಾಗ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿ, ಈವನ್ ಸದನದಲ್ಲಿ ಕಾಂಗ್ರೆಸ್ ಅವರೇ ಆದರೂ ಕೂಡ ಸದನದಲ್ಲಿ ಅದನ್ನು ರೈಸ್ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟು, ಹಾಗೆ ಶಿಕ್ಷಣ ಸಚಿವರಿಗೆ ಕೊಟ್ಟು ಈ ರೀತಿಯಾಗಿ ಒಂದು ಬದಲಾವಣೆಯನ್ನು ತಂದ್ರಲ್ಲ, ಅಂದರೆ ವಿಲೀನ ಆಗಬೇಕು ಅಂತ ಇದ್ದಿದ್ದನ್ನು ರದ್ದುಗೊಳಿಸಿದ್ರಲ್ಲ, ಅದು ಇಡೀ ನಮ್ಮ ಮಂಡ್ಯ ಜಿಲ್ಲೆಗೇ ಒಂದು ಹೆಮ್ಮೆಯ ವಿಚಾರ, ಹಾಗೆ ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಈಗ ನಮ್ಮ ಶಾಸಕರು ಇದನ್ನು ಒಲವನ್ನು ತೋರಿಸ್ತಾ ಇರೋದು ಕೂಡ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಮಕ್ಕಳುಗಳ ವಿದ್ಯಾಭ್ಯಾಸ ದೃಷ್ಟಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಈಗ ಏನು ಎಲ್ಲ ಯೂನಿವರ್ಸಿಟಿಗಳು ಇದ್ದಾವೆ ಅಷ್ಟೂ ಇರಬೇಕು. ಆಗ PG ಕೋರ್ಸಸ್ಗಳನ್ನ ಜಾಸ್ತಿ ಓಪನ್ ಮಾಡ್ತಾರೆ, ಹಾಗೆ ರಿಸರ್ಚ್ ಸೆಂಟರ್ಗಳನ್ನು ಮಾಡ್ತಾರೆ. ಎಂಥ ಕೆಳವರ್ಗದ ಮಕ್ಕಳುಗಳಿಗೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ದಕ್ಕತ್ತೆ. ಸೊ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲೆ ಬರೀ ಕೃಷಿ ಪ್ರಧಾನ ಅಂತ ಏನು ಅನಿಸ್ಕೋತಾ ಇದೆ, ಅದೇ ಥರ ಶೈಕ್ಷಣಿಕವಾಗೂ ಕೂಡ ಉನ್ನತ ಮಟ್ಟದಲ್ಲಿ ಹೇಳಬೇಕು. ಸೊ ಹೇಳ್ತಾರೆ ಎಷ್ಟು ಜನ IAS ಇದ್ದಾರೆ, ಎಷ್ಟು ಜನ IPS ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿ. ಸೊ ನಾನೊಬ್ಳು ಮೂಲತಃ ಮಂಡ್ಯ ಜಿಲ್ಲೆನೋಳೆ ಆಗಿ ಮಂಡ್ಯದೋಳೆ ಆಗಿ ಹೇಳೋದೇನಂತಂದರೆ, ಎಲ್ಲ ಮಕ್ಕಳುಗಳಾಗಿರ್ಬೋದು ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಂಶೋಧನೆ ಮಟ್ಟಕ್ಕೆ ಈ ವಿಶ್ವವಿದ್ಯಾಲಯ ಬೆಳೀಬೇಕು. ಇದೇ ಥರ ರಾಜಕಾರಣಿಗಳು ಕೂಡ ಸಹಕಾರವನ್ನು ಮಾಡಬೇಕು. ಹಾಗೆ ಎಲ್ಲರೂ ಕೂಡ ಇಲ್ಲೂ ಅದೇ ಥರ ಶ್ರಮ ವಹಿಸ್ತಾ ಇದ್ದಾರೆ. ಸೊ ಈಗ ನೋಡ್ತಿದ್ದೀರಾ ಬರೀ ಅಲ್ಟ್ರಾ ಸ್ಟ್ರಕ್ಚರ್ ಅಂದರೆ ಬಿಲ್ಡಿಂಗ್ಸ್ ಮಾತ್ರ ಇದ್ದಾವೆ, ಎಕ್ಸ್ಟ್ರಾ ಇನ್ನೂ ಸೋರ್ಸಸ್ಗಳೆಲ್ಲ ಬೇಕಾಗಿದೆ. ಇವತ್ತೇನು ಆರ್ಚ್ದು ಇನಾಗ್ರೇಷನ್ಗೆಲ್ಲ ಗುದ್ದಲಿ ಪೂಜೆಯನ್ನು ಮಾಡಿದ್ರು, ಇದರಿಂದ ನಮ್ಗೆ ಸಂತೋಷ ಆಗಿದೆ. ಹಾಗೆಯೇ ಇದು ಇನ್ನೂ ಪ್ರಗತಿಯನ್ನು ಹೊಂದಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೂ ಮುನ್ನ ಕಾಲೇಜಿಗೆ ಆಗಮಿಸಿದ ಶಾಸಕ ಗಣಿಗ ರವಿಕುಮಾರ್ಗೆ ವಿದ್ಯಾರ್ಥಿಗಳಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಕುಲಪತಿ ಶಿವಚಿತ್ತಪ್ಪ, ಯೋಗ ನರಸಿಂಹ, ವೀಣಾ, ಸ್ವರ್ಣ, ಪ್ರೊಫೆಸರ್ ನಾಗರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ವಿಧಾನಸಭೆಯ ಕಲಾಪದಲ್ಲಿ ನಿಯಮ 5ರಲ್ಲಿ 69ರ ಮೇರೆಗೆ ಸಾರ್ವಜನಿಕರ ಮಹತ್ವದ ಜರೂರು ವಿಷಯಗಳ ಬಗ್ಗೆ ಅಲ್ಪಾವಧಿ ಚರ್ಚೆಯಲ್ಲಿ ರೈತರುಗಳಿಗೆ ಕೃಷಿ ಉತ್ಪಾದನಾ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡುವ ಹಿತದೃಷ್ಟಿಯಿಂದ ಹಾಸನದ ಕೃಷಿ ಕಾಲೇಜನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಮುಂದುವರಿಸುವ ಬಗ್ಗೆ ಪ್ರಸ್ತಾಪಿಸಲು ಜೆಡಿಎಸ್ ಶಾಸಕರುಗಳಾದ ಸುರೇಶ್ ಬಾಬು, ರೇವಣ್ಣ, ಸ್ವರೂಪ್, ಎ ಮಂಜು ಇತರರು ಅವಕಾಶ ಬೇಡಿರುತ್ತಾರೆ. ಈ ಮೂಲಕ ಮಂಡ್ಯ ಜಿಲ್ಲಾ ಜನತೆಗೆ ಮತ್ತು ಮೈಸೂರು ವಿಭಾಗದ ಜನರಿಗೆ ಅರಿವಾಗುತ್ತೆ. ಮಂಡ್ಯದಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡುವ ಸಂಬಂಧ ಜೆಡಿಎಸ್ನವರಿಗೆ ಯಾವುದೇ ತರಹದ ಆಸಕ್ತಿ ಇಲ್ಲ. ಜೊತೆಗೆ ಸನ್ಮಾನ್ಯರು ಅವರ ಸಹೋದರರು ಸದರಿ ಮಂಡ್ಯ ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಈ ರೀತಿಯ ಮಂಡ್ಯ ಜಿಲ್ಲೆಯ ವಿರೋಧಿ ಭಾವನೆಯನ್ನ ತಾಳ್ತಾ ಇರುವುದು ಖಂಡನೀಯ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಹಾಗೂ ಮೈಸೂರು ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು. ಮಾನ್ಯ ಕೇಂದ್ರ ಕೈಗಾರಿಕಾ ಸಚಿವರು ತತ್ಸಂಬಂಧವಾಗಿ ತಮ್ಮ ಪಕ್ಷದ ಶಾಸಕರುಗಳಿಗೆ ಸೂಕ್ತ ಸೂಚನೆಯನ್ನ ಕೊಟ್ಟು ಈ ಬಗ್ಗೆ ತಗಾದೆ ಮಾಡೋದ್ರಿಂದ ರಾಜಕೀಯ ಪರಿಣಾಮಗಳು ಕೆಟ್ಟ ದೃಷ್ಟಿಯಲ್ಲಿ ಬೀರುತ್ತವೆ ಎಂಬ ಅಂಶವನ್ನು ಮನವರಿಕೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಬಹಳ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯನ್ನ ಜೆಡಿಎಸ್ನವರು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಇಚ್ಛಿಸುವುದಿಲ್ಲ ಎಂಬುದು ಈ ಪ್ರಕ್ರಿಯೆಯಿಂದ ತಿಳಿದುಬಂದಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರವನ್ನ ನಾವು ಮಂಡ್ಯ ಜಿಲ್ಲಾ ಕೃಷಿ ಕಾಲೇಜಿಗೆ ಹಾಸನ ಕೃಷಿ ಕಾಲೇಜಿನ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಆಗ್ರಹಿಸುತ್ತೇವೆ. ಎನ್ ಚಲುವರಾಯಸ್ವಾಮಿಯವರ ಪ್ರಯತ್ನದಿಂದ ಬಂದಿರುವ ಈ ಅವಕಾಶವನ್ನು ನಿರ್ಬಂಧಿಸ್ತಾ ಇರುವುದು ಖಂಡನೀಯ. ನಮ್ಮ ಸಚಿವರು ಮತ್ತು ಶಾಸಕರುಗಳ ಮೇಲಿನ ಅಸೂಯೆಯನ್ನ ಎಚ್.ಡಿ. ರೇವಣ್ಣ ಅವರು ಕಡಿಮೆ ಮಾಡಿಕೊಳ್ಳಬೇಕು. ಮಂಡ್ಯ ಜಿಲ್ಲೆಯ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವ ಜೆಡಿಎಸ್ ನಾಯಕರುಗಳು ಮಾಜಿ ಜೆಡಿಎಸ್ ಶಾಸಕರುಗಳಿಗೆ ಜಿಲ್ಲೆಯ ಜನತೆಗೆ ಈ ಸಂಬಂಧ ಉತ್ತರಿಸಬೇಕೆಂದು ಆಗ್ರಹಿಸಿದರು. KR-ಪೇಟೆನಲ್ಲೇ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಕಾರಣ ಏನಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ಜೆಡಿಎಸ್ ಶಾಸಕರು KR-ಪೇಟೆ, ಅವರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಅಸೂಯ ರಾಜಕಾರಣ ಜೊತೆಗೆ ಜಿಲ್ಲೆಯ ಜನತೆಯ ಅಭಿವೃದ್ಧಿಯನ್ನು ಸಹಿಸದೇ ಇರ್ತಕ್ಕಂಥದ್ದನ್ನ ನಾವು ನಮ್ಮ ಜಿಲ್ಲೆಯ ಜನತೆಗೆ ಹೇಳಬೇಕಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಮುಖಂಡ ಮಾಡ್ತಾ ಇದ್ರು ಕೂಡ ಇದು ಜಿಲ್ಲೆಯ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತಕ್ಕಂಥ ಮೊದಲಿಗೆ ಇವತ್ತು ಬಜೆಟ್ ಅಧಿವೇಶನ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಇವತ್ತಿನ ಕಲಾಪಗಳ ಪಟ್ಟಿನಲ್ಲಿ ತಮಗೆಲ್ಲರಿಗೂ ಕೂಡ ಈಗ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈ ಕಲಾಪದ ಪಟ್ಟಿನಲ್ಲಿ ವಿಷಯ 3ರಲ್ಲಿ ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಅಲ್ಪಾವಧಿ ಚರ್ಚೆನ ಸನ್ಮಾನ್ಯ ಮಾಜಿ ಸಚಿವರು ಜೆಡಿಎಸ್ ನ ಹಿರಿಯ ನಾಯಕರು ಆದ ಎಚ್.ಡಿ. ರೇವಣ್ಣ ಅವರ ನೇತೃತ್ವದಲ್ಲಿ ಈ ಸಬ್ಜೆಕ್ಟ್ ಕೊಟ್ಟವ್ರೆ. ಈ ಸಬ್ಜೆಕ್ಟ್ ಏನಂದ್ರೆ ಹಾಸನದ ಕೃಷಿ ಕಾಲೇಜನ್ನು
ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲೇ ಮುಂದುವರಿಸೋ ಬಗ್ಗೆ ಪ್ರಸ್ತಾಪಿಸಲು ನಡೆಯುವ ಚರ್ಚೆ. ಬೆಂಗಳೂರಿನ ವಿಶ್ವವಿದ್ಯಾನಿಲಯ ಮುಂದುವರಿಸುವ ಸಂಬಂಧ ಅಂದ್ರೆ ಮಂಡ್ಯದಲ್ಲಾಗಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹಾಸನದ ಚಟುವಟಿಕೆನ, ಹಾಸನದ ಕಾಲೇಜಿನ ಚಟುವಟಿಕೆನ ನೀವು ವರ್ಗಾಯಿಸಬೇಡಿ ಅಂತಕ್ಕಂಥ. ಇದನ್ನ ಅರ್ಥ ಮಾಡ್ಕೊಂಡು ಮಂಡ್ಯ ಜಿಲ್ಲೆ ಜನತೆ ಕಳೆದ 30 ವರ್ಷಗಳಿಂದ 1994 ಕಳೆದ 30 ವರ್ಷದಿಂದ ಜೆಡಿಎಸ್ ಪಕ್ಷಕ್ಕೆ ಕೊಟ್ಟಂತ ಆದ್ಯತೆ, ಜೆಡಿಎಸ್ ನವರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭ, ಮತ್ತೆ ಕಳೆದ 4 ಚುನಾವಣೆಗಳಲ್ಲಿ 2004, 13, 18, 2004, 8, 13, 18 ಈ 4 ಸಾಲಿನ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ಜನತೆ ಜೆಡಿಎಸ್ಗೆ ಮಾಡಿರ್ತಕ್ಕಂಥ ಆಶೀರ್ವಾದಕ್ಕೆ ಕೊಡ್ತಾ ಇರ್ತಕ್ಕಂಥ ಬಹುಮಾನ ಜೆಡಿಎಸ್ ಪಕ್ಷ. ಸ್ವತಃ ಈ ಒಂದು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರರೇ ಲೋಕಸಭಾ ಸದಸ್ಯರಾಗಿ ಜೊತೆಗೆ ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿದ್ದಾಗ್ಯೂ ಕೂಡ ಇವರು ಮಂಡ್ಯ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಮ್ಮನ್ನ ಒಳಪಡಿಸಬೇಡಿ ಅಂತಕ್ಕಂಥ. ದಯಮಾಡಿ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳು ಇದಕ್ಕೆ ಸರಿಯಾದ ಉತ್ತರವನ್ನ ಮುಂದೆ ನಡೀತಕ್ಕಂಥ ಜನತಾ ಜನಾರ್ದನ ನ್ಯಾಯಾಲಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಮತದಾರನ ಮತದಾನಕ್ಕೆ ಮತ್ತೆ ತಮ್ಮ ಅಧಿಕಾರಕ್ಕೆ ಬಳಕೊಂಡರು ಹೊರತು ಇವರು ಜಿಲ್ಲೆ ಹಿತವನ್ನ, ಜಿಲ್ಲೆ ಅಭಿವೃದ್ಧಿಯನ್ನ ಸಹಿಸೋರಲ್ಲ. ಅದರಲ್ಲೂ ಕೂಡ ನಮ್ಮ ಕೃಷಿ ಸಚಿವರು, ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಅವರು ಸತತ ಪ್ರಯತ್ನದಿಂದ ಒಂದು ಐತಿಹಾಸಿಕವಾದ ಒಂದು ಕೃಷಿ ಕಾಲೇಜಿನ ಆ ಕೃಷಿ ಭೂಮಿ ಬಿಸಿ ಅಂತಕ್ಕಂಥ ಏರಿಯಾ ಸುಮಾರು 600-700 ಎಕರೆಗೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥ ಮೈಸೂರು ವಿಭಾಗದಲ್ಲಿ ಅತ್ಯಂತ ಕೇಂದ್ರ ಸ್ಥಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಪರಮು ಮಹಾರಾಜರ ಕಾಲದಲ್ಲೇ ಅಂತ ಒಂದು ಜಾಗದಲ್ಲಿ ಎಂದೋ ಆಗ್ಬೇಕಾಗಿದ್ದಂತ ಕೃಷಿ ಕಾಲೇಜಿನ ಇವತ್ತು ನಮ್ಮ ನಾಯಕರು, ನಾವೆಲ್ಲ ಶಾಸಕರು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕೃಷಿ ಚಟುವಟಿಕೆ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅವಶ್ಯಕತೆ ಇದೆ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಜೆಡಿಎಸ್ ಪಕ್ಷದ ನಾಯಕರು, ಈ ಜೆಡಿಎಸ್ ಪಕ್ಷದ ಶಾಸಕರು ಈ ಒಂದು ವಿಚಾರಕ್ಕೆ ವಿರೋಧ ಮಾಡ್ತಾ ಇರೋದಕ್ಕೆ ದಯಮಾಡಿ ಕೆಲವು ದಿನಗಳ ಹಿಂದೆ ಜೆಡಿಎಸ್ ನ ಮಾಜಿ ಶಾಸಕರುಗಳು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ವಿರೋಧ ವ್ಯಕ್ತಪಡಿಸಿ ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲದಿದ್ರು ಇದಕ್ಕೆ ಉತ್ತರ ಕೊಡಬೇಕು. ಜೆಡಿಎಸ್ ಪಕ್ಷದ ಈ ನಿಲುವಳಿ ಸೂಚನೆ ಏನ್ ಕೊಟ್ಟಿದ್ದಾರೆ, ಇದಕ್ಕೆ ತಮ್ಮ ಉತ್ತರ ಏನು? ಇದಕ್ಕೆ ನಿಮ್ ಸಹಮತ ಇದೆಯಾ? ಮಂಡ್ಯದಲ್ಲಿ ಕೃಷಿ ಕಾಲೇಜನ್ನ ನೀವು ಕಡಿಮೆ ಮಾಡಬೇಕು, ಬೇರೆಯವರು ವಿಲೀನ ಮಾಡಬಹುದು, ಸಹಮತ ಇದೆಯಾ ಅದನ್ನ ಹೇಳಿ. ಅಥವಾ ತಮ್ಮ ಮನೆ ಪಕ್ಷದ ಶಾಸಕರಿಗೆ ಏನ್ ಕೊಟ್ಟಿದ್ದಾರೆ ಈ ನಿಲುವಳಿ ಸೂಚನೆ, ಇದಕ್ಕೆ ನಮ್ ಸಹಮತ ಇಲ್ಲ, ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರಾಗಿ ಜಿಲ್ಲೆ ಋಣ ತಿಂದಿರ್ತಕ್ಕಂಥ ನಮಗೆ ಕಡಾಖಂಡಿತ ವಿರೋಧ ಇದೆ ಹೇಳಿ. ಮೊನ್ನೆ ಭಾರಿ ಉಕ್ಕು ಸಚಿವರಾದ, ಕೈಗಾರಿಕಾ ಸಚಿವರಾದ, ಈ ನಮ್ಮ ಕ್ಷೇತ್ರದ ಸಂಸದರು ಆದ ಅವರಾದ್ರೂ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿಗೆ ನಮ್ಮ ಸಹಮತ ಇದೆ, ಈ ಒಂದು ವಿಚಾರದಲ್ಲಿ ನಾವು ಹಾಸನದ ಕಾಂತವನ್ನ ನೀವು ಚಟುವಟಿಕೆ ವಿಸ್ತರಿಸಬೇಡಿ ಅಂತಕ್ಕಂಥ ವಿರೋಧ ಇದೆ ಅಂತಾದ್ರೂ ಹೇಳಿ. ಇಲ್ಲದೆ ಇದ್ರೆ ಮಂಡ್ಯ ಜಿಲ್ಲೆಯನ್ನ ನಾವು ಮತದಾನಕ್ಕೆ ಮಾತ್ರ, ಮಂಡ್ಯ ಜಿಲ್ಲೆಯ ಮತದಾರನ ಜನತೆಯನ್ನ ಮತದಾನಕ್ಕೆ ಮಾತ್ರ ಇಟ್ಕೊಂಡಿದೀವಿ, ಅಭಿವೃದ್ಧಿಗಲ್ಲ ಅಂತಕ್ಕಂಥದ್ದು ಹೇಳಿ. ದಯಮಾಡಿ ಈ ರೀತಿಯ ಅಸೂಯ ಪ್ರಕ್ರಿಯೆನ ಜೆಡಿಎಸ್ ಪಕ್ಷದವರು ಬಿಡಬೇಕು. ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಅವರಿಗೆ ಕೀರ್ತಿ ಬರ್ತದೆ, ಇಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ರಲ್ಲಪ್ಪ ಅನ್ನುವಂತ ಅಸೂಯೆ ಏನಿದೆ, ಇದನ್ನ ದಯಮಾಡಿ ಜೆಡಿಎಸ್ ನ ಶಾಸಕರು ಬಿಡಬೇಕು. ಇದು ಮಂಡ್ಯ ಜಿಲ್ಲೆ ಜನ ಸೊಪ್ಪು ಹಾಕಲ್ಲ. ಮಂಡ್ಯ ಜಿಲ್ಲೆ ಜನ ಅಭಿವೃದ್ಧಿ ಪರವಾಗಿರ್ತಾರೆ, ನಾಗರಿಕ ಬಂಧುಗಳು ಅಭಿವೃದ್ಧಿ ಪರವಾಗಿರ್ತಾರೆ. ಇದು ಮುಂದಿನ ಚುನಾವಣೆ ತೋರಿಸು ಕೂಡ ಕೊಡ್ತಾರೆ. ಈ ಜಿಲ್ಲೆಯ ಪ್ರತಿ ಪಂಚಾಯತಿಯಲ್ಲಿ ಕೂಡ ಈ ನಾವು ಪಾರ್ಲಿಮೆಂಟ್ ರಚಿಸ್ತೀವಿ, ಪ್ರತಿ ಮತದಾರರು ಕೂಡ ತಲುಪಿಸ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಕಾಲೇಜಿಗೆ ಹಾಸನದವರು ಸಹಮತ ಇಲ್ಲ, ಜೆಡಿಎಸ್ ಪಕ್ಷದ ಶಾಸಕ ಸಹಮತ ಇಲ್ಲ, ವಿರೋಧ ಇದೆ ಅಂತಕ್ಕಂಥದ್ದನ್ನ ನಾವು ಪ್ರತಿ ಮನೆಗೂ ಕೂಡ ತಲುಪಿಸ್ತೀವಿ. ಅದಕ್ಕೆ ತಕ್ಕದಾದ ಒಂದು ಫಲಿತಾಂಶವನ್ನ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆ ಜನತೆ ಪಕ್ಷಾತೀತವಾಗಿ ಕೊಡ್ತಾರೆ. ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸ್ತಾರೆ, ದೂರೀಕರಿಸ್ತಾರೆ.
ಜಿಲ್ಲೆಯ ಅಭಿವೃದ್ಧಿ ಪರವಾಗಿರತಕ್ಕಂಥದ್ದನ್ನ ಪುರಸ್ಕರಿಸ್ತಾರೆ ಅಂತಕ್ಕಂಥದ್ದನ್ನ ನಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನತೆಗೆ ಬಹಳ ಮುಖ್ಯವಾಗಿ ನಾಗರಿಕ ಬಂಧುಗಳಿಗೆ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಜೆಡಿಎಸ್ ಪಕ್ಷದವರು ಮೊಸಳೆ ಗಣ್ಯರನ್ನು ಸುರಿಸ್ತಾರೆ ಹೊರತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಕಳಕಳಿ ಇಲ್ಲ ಅನ್ನೋದನ್ನ. ಇದು ಒಂದು ವೇಳೆ ಹಿಂಗೆ ಮುಂದುವರೆದ ಜಿಲ್ಲೆ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂಗೆ ಪಕ್ಷಾತೀತವಾಗಿ ನಾವು ಮಂಡ್ಯ ಜಿಲ್ಲೆ ಸಂಘಟನೆ ಮಾಡಿ ನಾವು ಬೀದಿಗಳು ಹೋರಾಟ ಮಾಡಬೇಕಾಗುತ್ತದೆ. ಮಂಡ್ಯ ಜಿಲ್ಲೆ ಋಣ ತೀರಿಸಬೇಕಾದಂತ ನೀವು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯನ್ನ ಪತನ ಮಾಡ್ತಕ್ಕಂತ ಹೋಗ್ತಾ ಇರೋದನ್ನ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದನ್ನ ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ ಈ ಜೆಡಿಎಸ್ ಪಕ್ಷದಿಂದ ಅಂತಕ್ಕಂಥದ್ದನ್ನ ನಮ್ಮ ಮೂಲಕ ಹೇಳಿದ್ದೇವೆ. ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಲೀನ ಮಾಡ್ತೇವೆ ಅಂತ ಹೇಳಿ ಸಾರ್ವಜನಿಕರ ದಿಕ್ಕು ತಪ್ಪಿಸಿ ಮಂಡ್ಯ ವಿವಿಯನ್ನ ಮುಚ್ಚುವ ಹುನ್ನಾರ ಮಾಡಲಾಗ್ತಾ ಇದೆ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ವಿವಿ ಮುಚ್ಚುವ ಪ್ರಕ್ರಿಯೆಯಲ್ಲಿ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡ ಅವರು ಮುಚ್ಚಲು ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ವಿವಿ ಒದಗಿಸಿರುವುದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸದರಿ ವಿವಿಯನ್ನ ಆರ್ಥಿಕ ಹೊರೆಯ ನೆಪವೊಡ್ಡಿ ಮುಚ್ಚಲು ಮುಂದಾಗಿದೆ. ವಾಸ್ತವವಾಗಿ ಮೈಸೂರು ವಿವಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು, ಖಾಯಂ ಉಪನ್ಯಾಸಕರ ನೇಮಕ ಹಾಗೂ ಹಾಲಿ ಉಪನ್ಯಾಸಕರಿಗೆ ವೇತನ ನೀಡಲು ಸಂಕಷ್ಟ ಎದುರಿಸ್ತಾ ಇದೆ ಅಂತ ಹೇಳಿದರು. ಮಂಡ್ಯ ವಿವಿ ಪ್ರತಿಷ್ಠಿತ ಹೆಜ್ಜೆ ಇಡ್ತಾ ಇದ್ದು, ಹೆಜ್ಜೆ ತಪ್ಪಿದರೆ ಸರಿಪಡಿಸಬೇಕಾದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಮಂಡ್ಯದ ವಿವಿಯನ್ನ ಮುಚ್ಚುವ ಅತಿರೇಕತೆಯನ್ನ ತೋರಿಸ್ತಾ ಇದೆ ಅಂತ ಆರೋಪಿಸಿದರು. ನಾಲೆಡ್ಜ್ ಕಮಿಷನ್ ನಾಮಕರಣಗೊಂಡು ಅದು ಅಧ್ಯಯನವನ್ನು ಮಾಡಿ ಆ ಜ್ಞಾನ ಆಯೋಗ ಒಂದು ಶಿಫಾರಸನ್ನು ಮಾಡಿತು. ಮಂಡ್ಯ ಸೇರಿದಾಗೆ 10 ವಿಶ್ವವಿದ್ಯಾಲಯಗಳನ್ನು ಈಗ ಇಡೀ ದೇಶದಲ್ಲಿ ಶಿಕ್ಷಣದ ವಿಕೇಂದ್ರೀಕರಣವನ್ನು ಗುರಿಯಾಗಿಟ್ಕೊಂಡು ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆ ಒಂದು ವಿಶ್ವವಿದ್ಯಾಲಯವನ್ನು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಆಂಧ್ರ ಮತ್ತು ತೆಲಂಗಾಣ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಇದೆ. ಅದೇ ಮಾದರಿಯಲ್ಲಿ ಇಲ್ಲಿ 10 ವಿಶ್ವವಿದ್ಯಾಲಯಗಳನ್ನು ಶಿಫಾರಸು ಮಾಡಿತು. ಅದರಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಕ್ಲಸ್ಟರೂ ಸೇರಿಕೊಳ್ತು. ಮಂಡ್ಯ ಏಕೀಕೃತ ವಿಶ್ವವಿದ್ಯಾಲಯ ಇದ್ದದ್ದು ಮಂಡ್ಯ ಮಾನ್ಯತೆ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಯಿತು ಅಷ್ಟೇ. ಇದು ರಾಜ್ಯ ಸರ್ಕಾರ ಮಾಡಿದ ವಿಶ್ವವಿದ್ಯಾಲಯ ಅಲ್ಲ. ಕೇಂದ್ರ 55 ಕೋಟಿ ಕೊಟ್ಟು ಮಾಡಿದ ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯವನ್ನು ಮುಚ್ಚುವ ದಿಸೆಯಲ್ಲಿ ಈ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತೇಳಿ ಅವರು ಒಂದು ಸಮಿತಿಯನ್ನು ಮಾಡ್ತಾರೆ. ನನ್ನ ಪ್ರಶ್ನೆ, ಬೀದರನ್ನು ಹಾಕ್ಬಿಟ್ರಿ? ಬೀದರ್ ಈಶ್ವರ್ ಖಂಡ್ರೆ ಹೇಳಿದ್ರು ನನ್ನ ವಿಶ್ವವಿದ್ಯಾಲಯ ಮುಟ್ಟಬೇಡಿ ಅಂಥೇಳಿ. ಅಲ್ಲಿ ಉಸ್ತುವಾರಿ ಸಚಿವರು ನನ್ನ ಯೂನಿವರ್ಸಿಟಿ ಡೋಂಟ್ ಟಚ್ ಅಂದ್ರೆ ಅವರು ಬಿಟ್ಬಿಟ್ರು. ಇನ್ನುಳಿದು 9 ವಿಶ್ವವಿದ್ಯಾಲಯಗಳನ್ನು ಮಾತ್ರ ಮುಚ್ಚುವ ಬಗೆಗೆ ವರದಿ ಕೊಡಿ ಅಂದರು. ನೆನ್ನೆ ಹೇಳ್ತಾರೆ ಇನ್ನೂ ಮುಚ್ಚಿಲ್ಲ ಅಂತಾರೆ. ಅರೆ, ನೀವು ವರದಿ ತೊಗೊಳ್ಬೇಕಾಗಿದ್ದು ಯಾವುದ್ರ ಬಗ್ಗೆ? ಈ ಹೊಸ ವಿಶ್ವವಿದ್ಯಾಲಯಗಳನ್ನು ಅಭಿವೃದ್ಧಿ ಮಾಡುವುದರ ಬಗೆಗೆ ವರದಿ ಕೊಡಿ ಅಂತ ಕೇಳಬೇಕಾಗಿತ್ತು. ಅದ್ರ ಬದಲು ಮುಚ್ಚುವುದರ ಬಗೆಗೆ ನೀವು ವರದಿಯನ್ನು ಕೇಳಿದ್ದೀರಿ. ಇದು ಕೂಡದು. ಒಂದು ಹಂತದಲ್ಲಿ ಇವತ್ತು 5-6 ಜನ ಅದೇ ಕಾಲೇಜಿನ ಪ್ರಾಧ್ಯಾಪಕರಿದ್ದಾರೆ. ಪ್ರೊಫೆಸರ್ ಕೃಷ್ಣೇಗೌಡರು ಪ್ರಾಚಾರ್ಯರಾಗಿದ್ದರು, ಪ್ರೊಫೆಸರ್ ಮರಿಗೌಡರಿದ್ದಾರೆ, ಪ್ರೊಫೆಸರ್ BK ಪುಟ್ಟಸ್ವಾಮಿಯವರಿದ್ದಾರೆ, ಡಾಕ್ಟರ್ ವರದರಾಜ್ ಅವರಿದ್ದಾರೆ. ಈ ಎಲ್ಲ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕಗಳು ವಿಶ್ವವಿದ್ಯಾಲಯ ಆದ ಅಂಥ ಸಂದರ್ಭದಲ್ಲಿದ್ದವರು ಇಲ್ಲಿದ್ದಾರೆ. ಒಂದು ಹಂತದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಕಾಲೇಜಿನ ಸಂಖ್ಯೆ ಎಷ್ಟು ಕೇಳ್ತಿದ್ದು ಗೊತ್ತಾ? ಕೇವಲ 400 ಕೇಳ್ದಿತ್ತು. ಅದೇ ಈ ವಿಶ್ವವಿದ್ಯಾಲಯ ಇವತ್ತು 4800 ಮಕ್ಕಳಿದ್ದಾರೆ. ಇಡೀ ಜಿಲ್ಲೆಯ ಎಲ್ಲ 28 ಕಾಲೇಜುಗಳು ಇದರ ವ್ಯಾಪ್ತಿಗೆ ಬರ್ತವೆ. ಎಲ್ಲ MBA ಮತ್ತು MPEd ಕಾಲೇಜುಗಳು ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾವೆ. ಈಗ ಮಂಡ್ಯ ವಿಶ್ವವಿದ್ಯಾಲಯ ಅತ್ಯಂತ ಸಮರ್ಥವಾಗಿದೆ, ಆರೋಗ್ಯಕರವಾಗಿದೆ ಮತ್ತು ಎಲ್ಲ ದಿಕ್ಕಿನಿಂದ ಬೆಳೀತಾ ಇದೆ. ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ, ದಕ್ಷಿಣ ಭಾರತದಲ್ಲಿ ಮದ್ರಾಸ್ ವಿವಿಯಿಂದ ಮೈಸೂರು ವಿವಿ ಹೊರಬಂದಾಗ ಇದೇ ರೀತಿಯಾದ ಅಪಪ್ರಚಾರ, ಅಂಜಿಕೆ, ಅಳುಕು ಇದ್ದವು. ಅಂತೆಯೇ ಮಂಡ್ಯ ವಿವಿಯು ಅತ್ಯುನ್ನತವಾಗಿ ಮುನ್ನಡೆಯಲಿದೆ ಅಂತ ಹೇಳಿದರು. ಮಂಡ್ಯ ವಿವಿಯು ತನ್ನ ಛಾಪನ್ನು ಮೂಡಿಸಿದೆ. ಅಧಿಕಾರ ವಿಕೇಂದ್ರೀಕರಣ ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣ. ಅದನ್ನು ಕೇಂದ್ರೀಕರಣಗೊಳಿಸ್ತಾ ಇರುವ ಮನಸ್ಸುಗಳ ಬಗ್ಗೆ ನಮ್ಮ ತಿರಸ್ಕಾರವಿದ್ದು, ಈ ವಿಷಯದ ಬಗೆಗಿನ ವಾದಗಳು ಸಂವಾದವಾಗಿ ರೂಪುಗೊಂಡಾಗ ಮಾತ್ರ ತಾರ್ಕಿಕತೆಯನ್ನು ತಲುಪುತ್ತೆ ಎಂದರು. ಈ ನಡುವೆಯೂ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಮಂಡ್ಯ ವಿವಿಯನ್ನು ಉಳಿಸಿಕೊಳ್ಳಲು ದನಿ ಎತ್ತಿದ್ದು, ವಿವಿ ಸಂಬಂಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಮುಂದಾಗಿದ್ದಾರೆ. ವಿವಿಯ ಪ್ರವೇಶ ಗಮನಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಸಲ್ಲಿಸಿದ್ದಾರೆ ಅಂತ ತಿಳಿಸಿದರು. ಇವರು ಹೇಳಿದ್ರಲ್ಲ, ನಮ್ಮ ಜಿಲ್ಲೆಗೆ ಏನು ಬೇಕು ಅನ್ನುವಂಥ ಇದನ್ನು ಕೇಳ್ಕೊಳ್ತಕ್ಕಂಥ ನಮ್ಮ ಮುಖ್ಯ. ಒಂದು ಜಿಲ್ಲೆಯ ಒಂದು ಲಕ್ಷಣವನ್ನು ಕುರಿತು ಹೇಳುವಾಗ ನಮ್ಮ ಹತ್ರ ಹಣ ಎಷ್ಟಿದೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. ನಮ್ಮ ಕಾಲೇಜುಗಳು ಎಷ್ಟಿದ್ದಾವೆ, ಶಿಕ್ಷಣದ ಮಟ್ಟ ಹೇಗಿದೆ, ನೀರಾವರಿ ಮಟ್ಟ ಹೇಗಿದೆ,
ಮತ್ತು ಏನೇನು ಅಭಿವೃದ್ಧಿ ಆಗಿದೆ ನಮ್ಮ ರಸ್ತೆ ಇವುಗಳೆಲ್ಲವನ್ನು ಕೂಡ ಕುರಿತು ನಾವು ಜಿಲ್ಲೆಯ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದರೆ ನನಗೆ ಅರ್ಥವಾಗದೇ ಇರತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ನಾವ್ಯಾರೂ ಕೂಡ ವಿಶ್ವವಿದ್ಯಾಲಯ ಬೇಕು ಅಂತ ಓದೋರಲ್ಲ. ವಿಶ್ವವಿದ್ಯಾಲಯವನ್ನು ತಂದವರೇ ಅವರು, ಸರ್ಕಾರ ಯಾರೇ ಆಗಿರಲಿ. ಕೊಟ್ಟದ್ದನ್ನು ಮತ್ತೆ ಯಾಕೆ ಕಿತ್ಕೊಳ್ಬೇಕು? ಇದು ನನಗೆ ಅರ್ಥವಾಗದೇ ಇರತಕ್ಕಂಥ ಪ್ರಶ್ನೆ. ಮತ್ತು ಇನ್ನೊಂದು ಅರ್ಥವಾಗದೇ ಇರತಕ್ಕಂಥ ಪ್ರಶ್ನೆ ಏನಂದರೆ, ನಮ್ಮ ಮಂಡ್ಯದವರೇ ಅದನ್ನು ಮುಚ್ಚಬೇಕು ಅಂತ ಹೊರಟಿರೋರು. ಮೈಸೂರಿನವ್ರು ಕೇಳಬೇಕು ಲೆಕ್ಕ, ನಮ್ಮ ಜಿಲ್ಲೆಗೆ ನಿಮ್ಮ ವಿಶ್ವವಿದ್ಯಾಲಯವನ್ನು ಮಾಡಿಕೊಡಿ ಅಂತೇಳಿ. ನಮ್ಮ ಜಿಲ್ಲೆಯವರೇ ವಿಶ್ವವಿದ್ಯಾಲಯವನ್ನು ಮುಚ್ಚಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಮುಚ್ಚಿ ಮೈಸೂರಿಗೆ ಹೋಗಬೇಕು ಅಂತನ್ನುವಂಥದ್ದು ಎಂಥ ವಿಪರ್ಯಾಸ ಅಂತ. ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಗ್ರಿ ಪಡ್ಕೊಬಿಟ್ರೆ ಭಾಳ ಶ್ರೇಷ್ಠತೆ ಅಂತ. ಹಾಗಾದ್ರೆ ಮೈಸೂರು ವಿಶ್ವವಿದ್ಯಾಲಯದವರಿಗೆ ಡಿಗ್ರಿ ಕೊಟ್ಟ ತಕ್ಷಣ ಕೆಲಸ ಕೊಟ್ಬಿಡ್ತಾರೆ ಅವರು ಎಲ್ಲ ಕಡೆನೂ? ಅದಲ್ಲ, ನಮ್ಮ ಜಿಲ್ಲೆಗೆ ವಿಶ್ವವಿದ್ಯಾಲಯ ಬೇಕು. ನಾಳೆ ಈಗ ಕೃಷಿ ವಿಶ್ವವಿದ್ಯಾಲಯ ತೆಗಿತಾ ಇದ್ದಾರೆ, ನಾಳೆ ಇನ್ನೊಂದು ಸರ್ಕಾರ ಬಂದಾಗ ಕೃಷಿ ವಿದ್ಯಾಲಯ ಮುಚ್ಚಿಬಿಡ್ಬೇಕು ಅಂತ ಹೊರಟ್ರೆ ಏನು ಮಾಡ್ತಾರೆ? ಈಗ ಒಂದು ಸರ್ಕಾರ ಅಲ್ಲ, ಒಂದು ಸರ್ಕಾರ ತೆಗೆದದ್ದನ್ನು ಜನಹಿತವನ್ನು ನೋಡಿಕೊಂಡು ಮಾಡಬೇಕು. ಎಲ್ಲಿ ಸಂವಾದ ಮಾಡಿದ್ದಾರೆ ಇವರು? ವಿಶ್ವವಿದ್ಯಾಲಯ ಮುಚ್ಚಬೇಕೇ ಬೇಡವೇ ಅಂತ ಸಾರ್ವಜನಿಕರ ಜೊತೆ ಎಲ್ಲಿ ಸಂವಾದ ಮಾಡಿದ್ದಾರೆ? ನೀವು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, ನಮ್ಮಲ್ಲೂ ತಪ್ಪಿದೆ. ಮಂಡ್ಯ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕುರಿತು ನಾವೆಲ್ಲರೂ ಕೂಡ ಒಟ್ಟಿಗೆ ಕುರಿತು ಚರ್ಚೆ ಮಾಡ್ತಾ ಇಲ್ಲ. ಅದನ್ನೇ ಎಲ್ಲ ಸಂಘಟನೆಯವ್ರಿಗೂ ಹೇಳ್ತಾ ಇದ್ದೀನಿ ನಾನು. ಎಲ್ಲರೂ ಅವ್ರವ್ರು ಬಂದು ಹೇಳಿಕೆ ಕೊಟ್ಟು ಹೋಗ್ತಾ ಇದ್ದಾರೆ ಹೊರತು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ವಿಷಯಗಳನ್ನು, ಅದು ವಿಶ್ವವಿದ್ಯಾಲಯ ಆಗಿರ್ಬೋದು, ರೈತರು ನೋಡಿ ಬಡ್ಜೆಟ್ನಲ್ಲಿ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾನೆ ಇದ್ದಾರೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ. ಅದರ ಬಗ್ಗೆ ಏನೂ ವಿಷಯ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಚಿಂತಕರಾದ ಜಿಟಿ ವೀರಪ್ಪ, ಹುಲ್ಕೆರೆ ಮಹದೇವು, ಇಂಡುವಾಳು ಚಂದ್ರಶೇಖರ್, ಎಸ್ಪಿ ಶಂಕರೇಗೌಡ, ಎಸ್ ನಾರಾಯಣ, ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ 11ನೇ ವರ್ಷದ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ 19 ಬೆಳಗ್ಗೆ 10:30ಕ್ಕೆ ಮದ್ದೂರು ತಾಲೂಕಿನ ಭಾರತಿ ನಗರದ ಭಾರತಿ ಕಾಲೇಜು ಆವರಣದ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಪ್ರತಿಷ್ಠಾನದ ಅಧ್ಯಕ್ಷ ಬಿಎಂ ನಂಜೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಜಲ ಸಾರಿಗೆ ನಿಗಮದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯರಾಮ್ ರಾಯ್ಪುರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಕೆಆರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವರು ಎಂದರು. ಮೈಸೂರಿನ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನುಸೂಯ ಹೊಂಬಾಳೆ ಪ್ರಧಾನ ಭಾಷಣ ಮಾಡಲಿದ್ದು, ಲಿಡ್ಕರ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ವಸುಂಧರಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಪದ್ಮಾಜಿ ಮಾದೇಗೌಡ, ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ, ಬಿಇಟಿಯ ಸಿಇಒ ಆಶಯ್ ಜಿಎಂ ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು. ಪ್ರಶಸ್ತಿ ವಿಜೇತರಿಗೆ 25,000 ರೂಪಾಯಿ ನಗದಿನೊಂದಿಗೆ ಪ್ರಶಸ್ತಿ ಫಲಕದೊಂದಿಗೆ ಗೌರವಿಸಲಿದ್ದು, ಮಹಿಳಾ ದಿನಾಚರಣೆಯ ಅಂಗವಾಗಿ ಶಾಲೆಯ ಮಹಿಳಾ ಸಿಬ್ಬಂದಿಗೆ ಆಯೋಜಿಸಲಾಗಿದ್ದ ಸ್ಪರ್ಧೆಯಲ್ಲಿ ವಿಜೇತ ಮಹಿಳೆಯರಿಗೆ ಇದೇ ವೇಳೆ ಬಹುಮಾನ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಅದರಲ್ಲಿ ನಾವೇನು ಅಂದರೆ, ಯಾರು ಇನ್ಸ್ಪೈರ್ ಆಗಿ ನಮ್ಮಲ್ಲಿ ಯಾರಾದರೂ IAS ಮಾಡ್ಬೋದು, KS ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವರೊಂದು ಇನ್ಸ್ಪೈರ್ ಆಗಲಿ ಅಂದ್ಬಿಟ್ಟು ಫಸ್ಟ್ ರ್ಯಾಂಕ್ ಪಡೆದಿದ್ದಂಥವರು 2014ರಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂಥ KR ನಂದಿನಿಯವ್ರನ್ನೇ ನಾವು ಒಂದು ಇನ್ಸ್ಪೈರ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಸರಿ ಒಂದು ಪ್ರಶಸ್ತಿನ ನಾವು ಕೊಡ್ತಾಯಿದ್ದೀವಿ. ಬಹುಶಃ ಇದರ ಒಂದು ಪ್ರಶಸ್ತಿ ಅಧ್ಯಕ್ಷತೆಯನ್ನು ಜಯರಾಮ್ ರಾಯ್ಪುರ IRS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕರ್ನಾಟಕ ಜಲ ಸಾರಿಗೆ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ವಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ಅನುಸೂಯ ಹೊಂಬಾಳೆ, ಪ್ರಾಂಶುಪಾಲರು, ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು, ಬ್ಯಾಟರಾಯನಪುರ, ಮೈಸೂರು ರಸ್ತೆ, ಬ್ಯಾಂಗ್ಳೂರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಸುಂಧರಾ KS, ವ್ಯವಸ್ಥಾಪಕ ನಿರ್ದೇಶಕರು, ಲಿಡ್ಕರ್ ಕರ್ನಾಟಕ ಸರ್ಕಾರ ಉದ್ಯಮ, ಬೆಂಗಳೂರು. ಬಹುಶಃ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಅಂಗವಾಗಿ ಮಹಿಳೆಯರನ್ನೇ ನಾವು ಜಾಸ್ತಿ ಕರೆದಿದ್ದೀವಿ. ಆದರೂ ಕೂಡ ನಾವು ಜಯರಾಮ್ ರಾಯ್ಪುರ ಅವ್ರನ್ನ ಒಂದು ಫಸ್ಟ್ ಸರ್ಕಲ್ ಉದ್ದಿಮೆದಾರರ ಒಂದು ಸಂಘಟನೆಯನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯ ಪ್ರತಿಭಾನ್ವಿತರು ಅಂದ್ಬಿಟ್ಟು ಅವ್ರನ್ನ ನಾವು ಅಧ್ಯಕ್ಷತೆಗೆ ಹಾಕ್ಕೊಂಡಿದ್ವಿ. ಹಾಗೆಯೇ ಪದ್ಮಾಜಿ ಮಾದೇಗೌಡರು, ಈ ಪ್ರಸಿದ್ಧ ಮಾದೇಗೌಡರ ಪತ್ನಿಯವರಂಥ ಪದ್ಮಾಜಿ ಮಾದೇಗೌಡರು ಕೂಡ ಉಪಸ್ಥಿತರಿರ್ತಾರೆ. ಅವರ ಇದು ಮಧು ಮಾದೇಗೌಡರು ಮತ್ತು ಆಶಯ್ GM ಇವರು ಕೂಡ ಉಪಸ್ಥಿತರಿದ್ದಾರೆ. ಆವತ್ತಿನ ದಿವಸ ನಮಗೆ ಇದು ಹೆಚ್ಚಿಗೆ ಒಂದು ಪ್ರಚಾರದ ಇದನ್ನು ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಭಾರತಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಮಮತಾ ಎಂ,
ಪ್ರತಿಮಾ, ರಶ್ಮಿತಿ, ಡಾಕ್ಟರ್ ಛಾಯಾಜಿ, ಡಾಕ್ಟರ್ ಸಹನಾ ಎಸ್ ಹಾಜರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ 3 ದಿನಗಳ ರಾಜ್ಯ ಮಟ್ಟದ ಅಧ್ಯಯನ ಶಿಬಿರವನ್ನು ಮಾರ್ಚ್ 17ರಿಂದ 19ರವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ನಂಜುಂಡ ಮೌರ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಮೊಬೈಲ್ಗಳಿಗೆ ಒಳಗಾಗಿ ಮೋಜು ಮಸ್ತಿಯಲ್ಲಿ ಮಾತ್ರ ತಲ್ಲೀನರಾಗಿದ್ದಾರೆ. ಅವರಿಗೆ ಸ್ವಾಭಿಮಾನಿ ಬದುಕಿಗೆ ಬೇಕಾದ ವಿಷಯಗಳನ್ನು ತಿಳಿಸೋದೇ ಸದರಿ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ರಾಜ್ಯದ ನಿರುದ್ಯೋಗಿ ಯುವ ಜನತೆಗೆ ಸ್ವಾಭಿಮಾನಿ ಬದುಕನ್ನು ರೂಪಿಸಿಕೊಳ್ಳಲು, ಸಮಾಜದಲ್ಲಿನ ಅನ್ಯಾಯಗಳ ವಿರುದ್ಧ ಗಟ್ಟಿ ದನಿ ಎತ್ತಲು, ಆರ್ಥಿಕ ಸದೃಢತೆಗೆ ಜಾಗೃತಿ ಮೂಡಿಸಲು ಎಲ್ಲ ವರ್ಗದ ಯುವ ಜನರ ಅರಿವಿಗಾಗಿ ಯೋಜಿಸಲಾಗಿದ್ದು, ಸದರಿ ಕಾರ್ಯಕ್ರಮವನ್ನು ಕಾರ್ಮಿಕ ಮಂತ್ರಿ ಎಸ್. ಸಂತೋಷ್ ಲಾಡ್ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಹಲವು ಚಿಂತಕರು ಭಾಗವಹಿಸಿ ಅಗತ್ಯ ವಿಷಯಗಳ ಬಗ್ಗೆ ಅರಿವು ಮೂಡಿಸಲಿದ್ದು, ಮಂಡ್ಯ ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಸೇರಿದಂತೆ 75 ಮಂದಿ ಭಾಗವಹಿಸಲಿದ್ದಾರೆ. ಹೆಚ್ಚಿನ ಆಸಕ್ತಿ ಇರುವ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಏನು ನಮಗೆ ಸಂವಿಧಾನವನ್ನು ಕೊಟ್ಟು ಸುಮಾರು 75 ವರ್ಷಗಳಾಯಿತು. ಅಂದರೆ ನಾವೆಲ್ಲರೂ ಕೂಡ ಇಲ್ಲಿ ಸರಿಸಮಾನವಾದಂಥ ಬದುಕಲಿಕ್ಕೆ ಹಕ್ಕಿದೆ ಅಂತೇಳಿ ಸಂವಿಧಾನ ಅಂತ ರೂಪುಗೊಂಡಿರುವಂಥದ್ದು. ಇವತ್ತು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ನೋಡ್ತಿರ್ತೀವಿ, ಕೇಳ್ತಿರ್ತಿದ್ದೀವಿ. ಇವತ್ತು ಕೂಡ ಎಷ್ಟೋ ಜನಕ್ಕೆ ವಂಚಿತಾದಂಥ ಕುಟುಂಬಗಳು, ವಂಚಿತಾದಂಥ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇವತ್ತು ಕೂಡ ವಾಸ ಮಾಡುವಂಥ ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನಗಳು ಕೂಡ ಇವತ್ತು ತುಳಿದುಕೊಳ್ಳಲಾಗಿರುವಂಥ ಜನ ಇದ್ದಾರೆ. ಆ ಒಂದು ಆಲೋಚನೆ ಪೂರ್ವಕವಾಗಿ ಏನು ಸ್ವಾಭಿಮಾನ ಜೀವನವನ್ನು ನಾವು ಯಾಕೆ ಕಟ್ಕೋಬೇಕು, ನಾವು ಕೂಡ ಎಲ್ಲರಂತೆ ಸಮಾನವಾಗಿ ಯಾವ ರೀತಿ ಜೀವನ ಮಾಡಬೇಕು, ಅದಕ್ಕೆ ನಾವು ಆರ್ಥಿಕವಾಗಿ ಯಾವ ರೀತಿ ನಾವು ಬಲಿಷ್ಠರಾಗಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಣ್ಣೂರು ಶ್ರೀನಿವಾಸ್ ಅಂತೇಳಿ ರಾಜ್ಯ ಸಂಚಾಲಕರು ಅವರ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಕುಂತು ಕೆಲವು ಚರ್ಚೆಗಳನ್ನ ಮಾಡಿ, ನಮ್ಮ ಮಕ್ಕಳು ಇಂದಿನ ನಾವು ಕೂಲಿ ಮಾಡ್ತಂಥವರು ಜೀತ ಮಾಡ್ಕೊಂಡಿದ್ದಂಥ ಜನಗಳು ಹೆಚ್ಚಿನವ್ರು ಇರೋದ್ರಿಂದ ಇವತ್ತಿನ ಮಕ್ಕಳೊಂದು ಅಷ್ಟು ವಿದ್ಯಾವಂತರಾಗಿದ್ದಾರೆ. ಆ ವಿದ್ಯಾವಂತರಾಗಿದ್ದ ಮಕ್ಕಳಿಗೆ ಇವತ್ತು ನಾವು ಆರ್ಥಿಕವಾಗಿ ಯಾವ ರೀತಿ ಬಲಿಷ್ಠರಾಗಬೇಕು ಅಂತ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು 3 ದಿನಗಳ ಕಾಲ ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ 3 ದಿನಗಳ ಕಾಲ ಒಂದು ಕಾರ್ಯಾಗಾರವನ್ನು ಆಯೋಗ ಮಾಡ್ಕೊಂಡಿದ್ದೀವಿ. ಸುಮಾರು 31 ಜಿಲ್ಲೆಗಳಿಂದ ಕೂಡ ನಾವು ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ವಿದ್ಯಾರ್ಥಿ ಒಕ್ಕೂಟ, ಕಾರ್ಮಿಕ ಒಕ್ಕೂಟ, ಈ ರೀತಿ ಎಲ್ಲರೂ ಒಂದು ಕಡೆ ಸೇರಿ ನಾವು ಯಾವ ರೀತಿ ಒಂದು ಆರ್ಥಿಕವಾಗಿ ದೃಢ ಆಗ್ಬೋದು, ಅದಕ್ಕೆ ನಾವು ಯಾವ ರೀತಿ ವ್ಯಾಪಾರಗಳನ್ನ, ವಹಿವಾಟುಗಳನ್ನ ಮಾಡ್ಬೋದು, ಅದು ಯಾವ್ಯಾವ ನಾವು ಏನು ಓದಿರ್ತೀವಿ ಆ ವಿದ್ಯಾ ಅರ್ಹತೆ ಮೇಲೆ ನಾವು ಯಾವ್ಯಾವ ಬಿಸ್ನೆಸ್ಗಳನ್ನ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಆ ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಾಗಾರಕ್ಕೆ ಈ ಜಿಲ್ಲೆಯಿಂದ ಕೂಡ ನಾವು ಸುಮಾರು ಒಂದು 75 ಜನ ವಿದ್ಯಾವಂತರು, ಒಂದಷ್ಟು ಜನನ ಕರ್ಕೊಂಡು ಮತ್ತು ಹಳೆಯ ಸಂಘಟನೆ ಕಾರ್ಯಕರ್ತರು, ಪದಾಧಿಕಾರಿಗಳ ಒಳಗೊಂಡಂತೆ ನಾವು ಇಲ್ಲಿಂದ ಹೊರಟಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡೋಂಥ ಸುಲಭವಾದ ಕೆಲಸ ಅಲ್ಲ. 3 ದಿನಗಳ ಕಾಲ ನಾವೆಲ್ಲನೂ ಕೂಡ ಊಟ ತಿಂಡಿ ಮತ್ತು ಉಳ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ವೇದಿಕೆ, ಈ ಖರ್ಚುಗಳನ್ನೆಲ್ಲ ಬರ್ತಿಸ್ಕೊಂಡು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ ಒಂದಷ್ಟು ಜನ ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅನ್ನೋ ಒಂದು ಆಲೋಚನೆ ದಿಕ್ಕೊಳಗಿರ್ತದೆ. ಅದು ನಾನು ಮುಂಚೆನೇ ಹೇಳಿದ್ದೀನಿ, ಯಾವುದೇ ಜಾತಿ ಧರ್ಮಗಳಿಲ್ಲ. ದಲಿತರು ಅಂತ ಹೇಳಿದ್ರೆ ಎಲ್ಲ ದುಡ್ಡು ತಿನ್ನುವಂಥ ಜನ ಅಂತೇಳಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಈ ಜಿಲ್ಲೆಯಿಂದ ಕೂಡ ಎಲ್ಲ ಪ್ರಗತಿಪರ ಚಿಂತಕರು ಒಂದಷ್ಟು ಜನ ಬರಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆ ಕಾರ್ಯಕ್ರಮದ ಉದ್ದೇಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾವು ತಮ್ಮೇಲೆ ಕೋರ್ಕೊಳ್ತಾ, ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ತಾಳಶಾಸನ ಮೋಹನ್, ಜಿಲ್ಲಾ ಸಂಚಾಲಕ ಶಂಕರ್, ಸಂಘಟನಾ ಸಂಚಾಲಕ ನಂಜುಂಡಸ್ವಾಮಿ, ವಿಜಯಕುಮಾರ್, ಜಯದೇವ್, ಗಣೇಶ್, ಸೋಮಣ್ಣ ಹಾಜರಿದ್ದರು. ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಮಾರ್ಚ್ 28ರಂದು ತೆರೆಗೆ ಬರ್ತಿದ್ದು, ಚಿತ್ರದ ಪ್ರಮೋಷನ್ಗಾಗಿ ಚಿತ್ರತಂಡ ಸಕ್ಕರೆನಾಡು ಮಂಡ್ಯದಿಂದ ಪ್ರಚಾರ ಶುರು ಮಾಡಿದ್ದಾರೆ. ಸುಮುಖ, ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ಈ ಚಿತ್ರದ ನಾಯಕ ನಾಯಕಿಯರು. ದತ್ತಣ್ಣ, ರಂಗಾಯಣ ರಘು ಮುಂತಾದವರು ತಾರಾಗಣದಲ್ಲಿದ್ದಾರೆ. ಜಿ ಗಂಗಾಧರ್ ಕಾರ್ಯಕಾರಿ ನಿರ್ಮಾಪಕರಾಗಿ ಸಾಥ್ ನೀಡಿದ್ದಾರೆ. ಇಕೆ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿಯಲ್ಲಿ ಈ ಕೃಷ್ಣಪ್ಪ ಮನದ ಕಡಲು ಸಿನಿಮಾ ನಿರ್ಮಿಸಿದ್ದು, ಚಿತ್ರದ ನಾಯಕ ಸುಮುಖ, ನಾಯಕಿಯರಾದ ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ದತ್ತಣ್ಣ, ರಂಗಾಯಣ ರಘು ಮುಂತಾದವರು ತಾರಾಗಣದಲ್ಲಿದ್ದು, ಇಂದು ಚಿತ್ರತಂಡ ಮಂಡ್ಯ ನಗರದ ಗುರುಶ್ರೀ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರದ ಪ್ರಚಾರಕ್ಕೆ ಚಾಲನೆ ನೀಡಿದರು. ನೋಡಿ ಮ್ಯಾಮ್, ಬಿಲ್ಡಿಂಗ್ ಹತ್ತಿರ
ಓಕೆ ಸರ್ ಬಾಟ್ಲು ಬಿಟ್ಬಿಡಿ ಪ್ರಶಾಂತ ಆಯ್ತು ಮನದ ಕಡಲು ನಮ್ಮ ಸಿನಿಮಾ ಮನದ ಕಡಲು ನಿಮ್ಮ ಚಿತ್ರಮಂದಿರದಲ್ಲಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕ ಯೋಗರಾಜ್ ಭಟ್, ಮಂಡ್ಯದ ಜನ ಬೆಂಬಲವನ್ನು ನೋಡಿದ್ರೆ ಎಲ್ಲರೂ ಬೆಂಬಲಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ತುಂಬಾ ದಿನಗಳ ನಂತರ ಉತ್ತಮ ಲವ್ ಸ್ಟೋರಿ ಇರುವ ಚಿತ್ರ ಬರ್ತಾ ಇದೆ. ಜನ ಇತ್ತೀಚೆಗೆ ಚಿತ್ರರಂಗದತ್ತ ಬರುವುದು ಕಡಿಮೆ ಆಗ್ತಾ ಇದೆ. ಜನರಿಲ್ಲದೆ ಚಿತ್ರಮಂದಿರಗಳು ಖಾಲಿ ಇವೆ. ಮನದ ಕಡಲು ಮೂಲಕ ಮತ್ತೆ ಜನಸಾಗರ ಚಿತ್ರಮಂದಿರದತ್ತ ಬರುವ ವಿಶ್ವಾಸವಿದೆ ಎಂದರು. ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕು ಅಂತ ಮನವಿ ಮಾಡಿದರು. ಗಡಿಬಿಡಿ ಮಧ್ಯೆನೂ ಒಂದು ಪುಟ್ಟ ಚಿತ್ರತಂಡ ಬಂದಿದೆ ಅಂತ ಹೇಳಿ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಮಗೆ ಜಾಗ ಕೊಟ್ಟ ಗುರುಶ್ರೀ ಮಾಲಸರು ಬರಬೇಕಿತ್ತು, ಬರಲಿದ್ದಾರೆ ಪಾಪು ಸಾಹೇಬರು, ಅವರಿಗೂ ಧನ್ಯವಾದ. ನಾನು ಅಲ್ಲಿ ಹೊರಗಡೆ ಮೆಟ್ಲ ಹತ್ರ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನೀವೆಲ್ಲ ಬರೋದಕ್ಕೆ ಮುಂಚೆ. ಪ್ರತಿಯೊಬ್ಬ ಪ್ರೇಕ್ಷಕ ಉತ್ಸಾಹದಿಂದ ಒಳಗೆ ಬರ್ತಾನೆ, ವಾಪಸ್ ಹೋಗ್ತಾ ಆ ಮೆಟ್ಲುಗಳ ಮೇಲೇ ನಿರ್ದೇಶಕರು ನಟ ನಟಿಯರೆಲ್ಲ ಉಟ್ಕೊಳ್ಳೋದು. ಅವನಿಗೆ ಅನ್ಸ್ಬಿಡುತ್ತೆ ಈ ಸಿನಿಮಾಗಿಂತ ಬೆಟ್ರಾಗಿ ನಾನು ಡೈರೆಕ್ಟ್ರ್ ಮಾಡ್ತೀನಿ ಅಂತ ಯಾರೋ ಒಬ್ಬ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ. ಇನ್ನೊಬ್ಬ ನಾಯಕ ಅವ್ರಿಗಿಂತ ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ, ನಾಯಕಿ ಯೋಚನೆ ಮಾಡ್ತಾಳೆ. ಹೀಗೆ ಹಲವಾರು ಚಿತ್ರರಂಗದ ಪ್ರತಿನಿಧಿಗಳು ಹುಟ್ಟೋದಕ್ಕೆ ಕಾರಣವೇ ಆ ಮೆಟ್ಲುಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ. ತುಂಬ ಕಾಲದಿಂದ ತುಂಬ ಹೆಸರುವಾಸಿಯಾದ ಚಿತ್ರಮಂದಿರ ಇದು. ಮತ್ತು ಮಂಡ್ಯ ಕೂಡ ಕನ್ನಡ ಚಿತ್ರಗಳಿಗೆ ತುಂಬ ಬಾಕಿ ತಪ್ಪಿಕೊಂಡು ಮುದ್ದು ಮಾಡಿ ಬೆಳೆದಂಥ ನಾಡು. ಈ ನಾಡಿಗೆ ಬರೋದೇ ಒಂದು ಸಂತೋಷ. ಮನದ ಕಡಲು ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಿದೆ. ಮಾರ್ಚ್ 28ಕ್ಕೆ ತಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನೇರವಾಗಿ ಜನರ ಸಂದರ್ಶನ ಮಾಡಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನ, ಶಿವಮೊಗ್ಗ ಈ ಥರ ನಾಡಿನ ಹಲವಾರು ಜಾಗಗಳಿಗೆ ಹೋಗ್ತಿದ್ದೇವೆ. ಈ ಅಚ್ಚ ಕನ್ನಡ ಕ್ಷೇತ್ರದಿಂದ ನಮ್ಮ ಜರ್ನಿ ಶುರುವಾಗಿರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಬಿಡದಿಯಿಂದ ಇಲ್ಲಿವರೆಗೆ ಸುಮಾರು ಜನ ಟೈಟ್ಲ್ ಕೇಳಿದ್ರು, ರಿಲೀಸ್ ಡೇಟ್ ಕೇಳಿದ್ರು, ಹಾಡುಗಳನ್ನು ಕೇಳಿದ್ರು ಸಿಕ್ಕಿದ್ರು. ಅವರನ್ನು ನೇರವಾಗಿ ಮಾತಾಡ್ತಿದ್ರೇ ಅದರಲ್ಲೊಂದು ದೊಡ್ಡ ಸುಖ ಇರೋದು. ಪ್ರತಿಯೊಬ್ಬನನ್ನು ನೇರವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಕನ್ನಡ ಸಿನಿಮಾಗಳನ್ನು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮೆಲ್ಲರನ್ನೂ ಕಾಪಾಡಬೇಕು. ನಾವು ಏನೇ ಹಾರಾಡಿದ್ರು ನಮ್ಮ ಯಶಸ್ಸಾಗಲಿ ನಮ್ಮ ಬಾಳಾಗಲಿ ಇರೋದು ನಮ್ಮೆಲ್ಲರ ಶಿಳ್ಳೆ ಚಪ್ಪಾಳೆಯಲ್ಲಿ. ಸೊ ಇದನ್ನು ನಾನು ಪ್ರತಿ ಪ್ರೇಕ್ಷಕರಿಗೂ ಕೇಳ್ಕೊತೀನಿ, ಅದನ್ನೇ ಮಾಧ್ಯಮದವರಿಗೂ ಕೇಳ್ಕೊತೀನಿ. ಕನ್ನಡ ಚಿತ್ರಗಳ ಬೆಳವಣಿಗೆ ಮತ್ತೊಂದು ಉಚ್ಛಾಯ ಸ್ಥಿತಿ ತಲುಪಬೇಕದು. 1200 ಕೆಪಾಸಿಟಿ ಇರೋ ಈ ಚಿತ್ರಮಂದಿರಕ್ಕೆ ಅಟ್ಲೀಸ್ಟ್ ಒಂದು 1000 ಜನ ಬರೋ ಥರ ಆಗಬೇಕು ಅನ್ನೋದು ನನ್ನ ಒಂದು ಆಶಯ. ಎಲ್ಲರೂ ಕೈ ಜೋಡಿಸಿದರೆ ಹಾಗೇ ಆಗುತ್ತೆ. ಯಾಕಂದರೆ ಮುಂಗಾರು ಮಳೆ ತಂಡ ಮಾಡಿರೋ ಸಿನಿಮಾ ಅವತ್ತಿನ ಕಾಲನೂ ಹಾಗಿತ್ತು. ತುಂಬ ಕಷ್ಟದ ದಿನಗಳಲ್ಲಿ ಅದು ಎಷ್ಟೋ ಜನರನ್ನ ಥಿಯೇಟ್ರಿಗೆ ಕರೆತಂತು. ಅದೇ ತಂಡದ ಮತ್ತೊಂದು ಪ್ರಯತ್ನ ಇದು. ಆವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡಲು. ಚಿತ್ರದ ನಾಯಕ ಸುಮುಖ, ನಾಯಕಿಯರಾದ ರಾಶಿಕಾ ಶೆಟ್ಟಿ ಹಾಗೂ ಅಂಜಲಿ ಮಾತನಾಡಿ ಮನದ ಕಡಲು ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವದಿಸಿ ಅಂತ ಮನವಿ ಮಾಡಿದ್ರು. ಯಾವಾಗಲೂ ಕೇಳಿದ್ರು ನಾವು ಮೈಸೂರಿಗೆ ಹೋಗಿ ಬಂದ್ವಿ ಲಾಸ್ಟ್ ಟೈಮ್, ಮಂಡ್ಯ ಹೋಗಿಲ್ವಾ ಅಂತ. ನನಗೆ ಒಂದು ಗ್ಯಾರಂಟಿ, ಮಂಡ್ಯದಲ್ಲಿರೋ ಜನ ತುಂಬ ಸಿನಿಮಾನ ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಇಲ್ಲಿ ಫ್ಯಾನ್ಸ್ ಇದ್ದಾರಲ್ಲ, ಇದು ಎಂದೆಂದಿಗೂ ಇರೋ ಫ್ಯಾನ್ಸ್ಗಳು. ಒಂದ್ಸಲಿ ನಾವು ನಮ್ಮ ಛಾಪನ್ನು ತೋರಿಸ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಇದೆ. ಅದು ಯಾವುದೇ ಆಗಿರಲಿ, ಸಿನಿಮಾ ಆಗಿರಲಿ, ಪಾಲಿಟಿಕ್ಸ್ ಆಗಲಿ, ಏನೇ ಆಗಲಿ, ಜನ ಬಂದು ನಿಲ್ತಾರೆ. ನಾವು ಒಬ್ಬ ಐಡಲ್ ಆಗಿ ಬಂದಾಗ ಅವ್ರು ನಿಲ್ತಾರೆ ಅನ್ನೋ ನಮ್ಮ ಗ್ಯಾರಂಟಿ ಯಾವಾಗಲೂ ಇತಿಹಾಸ ತೋರಿಸಿದೆ. ಸೊ ಆದ್ದರಿಂದ ನನಗೆ ಖುಷಿ ಇದೆ. ಇಲ್ಲಿಂದ ನಾವು ಶುರು ಮಾಡಿದ್ದೀವಿ ಜರ್ನಿ, ನಮ್ಮ ಪ್ರಮೋಷನ್ನು ಅಂತ. ಇದೇ ಥಿಯೇಟ್ರಲ್ಲಿ ಈ 1200 ಸೀಟ್ಸ್ಗಳನ್ನ ನಾವು ಫಿಲ್ ಮಾಡಬೇಕು ಅಂತ ನಮ್ಮ ಆಸೆ. ನಾವು ಹೊಸಬ್ರು, ನಾವು ಇದೇ ಆಸೆ ಕಟ್ಕೊಂಡು ಬರ್ತೀವಿ. ನಾವು ಇದೇ ನೋಡಿರೋದು. ಚಿಕ್ಕವರಿರ್ಬೇಕಾದ್ರೆ ಥಿಯೇಟ್ರಿಗೆ ಹೋದಾಗ ಇಡೀ ಥಿಯೇಟ್ರ್ ತುಂಬಿಕೊಂಡಿತ್ತು. ನಾನು ಅದೇ ಕನ್ಸಿಟ್ಕೊಂಡು ನಾವು ಬೆಳೆದಿದ್ದು, ಈ ಥಿಯೇಟ್ರ್ ನಾನು ತುಂಬಿಸ್ಬೇಕು ಅಂತ. ಇವಾಗ ಬರೋ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಸಂದರ್ಭ ಅಂತ ನಮಗೂ ಗೊತ್ತಿರೋಲ್ಲ. ಬಟ್ ಆದರೂ ನಾವು ಈ ದಾರಿ ತೊಗೊಂಡಿದ್ದೀವಿ. ಸೊ ಇವಾಗ ನನಗೆ ಭರವಸೆ ನಮ್ಮ ಮಂಡ್ಯದವರಾಗಲಿ, ನಮ್ಮ ಇಡೀ ಕರ್ನಾಟಕ ಜನ ನಾವು ಕೊಡ್ತಾರೆ ಅಂತ ನನ್ನ ಇದು ಆಸೆ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೀತಿ ಕೊಡಿ, ಆಶೀರ್ವಾದ ಮಾಡಿ. ಮಾರ್ಚ್ 28ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ತುಂಬ ಶ್ರಮಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ರು. ಇನ್ನೂ ಮತ್ತೊಂದು ಪ್ರೀತಿಯ ಕಥೆ, ಮತ್ತೊಂದು ಮುಂಗಾರು ಮಳೆ. ದಯವಿಟ್ಟು ಮಾರ್ಚ್ 28ಕ್ಕೆ ಎಲ್ಲರೂ ಬಂದು ನಿಮ್ಮ ಪ್ರೀತಿಯನ್ನು ನಮ್ಮ ಚಿತ್ರಮಂದಿರದ ತೋರಿಸಿ. ಅಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ.
ನಮ್ಮ ಸಿನಿಮಾ ಮನದ ಕಡಲು 28 ರಿಲೀಸ್ ಆಗ್ತಿದೆ. ಇವತ್ತು ನಾವು ಮಂಡ್ಯದಲ್ಲಿದ್ದೀವಿ. ಒಂದು ವಾರ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗಿಂದನೂ ಎಲ್ಲ ಕಡೆ ಹೋಗ್ತಿದ್ದೀವಿ, ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಯೋಗ ಸರ್ ಹೇಳ್ತಿದ್ರು ಯಾವಾಗಲೂ ಜನ ಜೊತೆ ಬೆರೀಬೇಕು ಸರ್, ಎಲ್ಲ ಜೊತೆ ಮಾತಾಡಬೇಕು, ಆವಾಗಲೇ ನಿಮ್ಮ ಮುಖ ಪರಿಚಯ ಆಗುತ್ತೆ ಅಂತ. ನಾವು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀವಿ. ಆಡಿಯನ್ಸ್ನ ಕನೆಕ್ಟ್ ಆಗೋಕ್ಕೆ ಎಲ್ಲ ಥರದಿಂದನೂ ನಾವೆಲ್ಲ ಟ್ರೈ ಮಾಡ್ತಿದ್ದೀವಿ. ಸೊ ಒಂದು ಒಳ್ಳೆ ಸಬ್ಜೆಕ್ಟ್ ನಮ್ಮ ಇಡೀ ಟೀಮ್ ತುಂಬ ಎಫರ್ಟ್ ಹಾಕಿ ಒಂದು ಬ್ಯೂಟಿಫುಲ್ ಸ್ಟೋರಿ ಮಾಡಿದ್ವಿ ಮನದ ಕಡಲು. ಮಾರ್ಚ್ 28 ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲ ಸಪೋರ್ಟ್ ಆಶೀರ್ವಾದ ನಮ್ಮ ಸಿನಿಮಾಗೆ ಬೇಕು. ಮಿಸ್ ಮಾಡ್ದಲೇ ನೋಡಿ. ಮಾರ್ಚ್ 28 ಮನದ ಕಡಲು. ಅಂಜಲಿ ಅನೀಶ್ ಅಂತ. ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಹಾಗೆ ಫ್ಯಾಮಿಲಿ ಸ್ಟೋರಿ. ಆ್ಯಂಡ್ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ತೋರಿಸ್ತಾರೆ, ಬಟ್ ಈ ಒಂದು ಸಿನಿಮಾಲಿ ನಮ್ಮಿಬ್ರದ್ದು ಹುಡುಗಿರ ಫ್ರೆಂಡ್ಶಿಪ್ ತುಂಬ 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 ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಆ್ಯಕ್ಯುರೇಟಾಗಿ ತೋರಿಸಿದ್ದಾರೆ. ಅದು ಒಂದು ಸ್ಪೆಷಲ್ ಪಾಯಿಂಟ್ ಈ ಸಿನಿಮಾದಲ್ಲಿ. ನಾನು ಇದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದೆ. ಅಂಬಿ ನಿನಗೆ ವಯಸ್ಸಾಯಿತು ಅನ್ನೋ ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ. ಅಂಬರೀಷ್ ಸರ್ ನಂಗೆ ತುಂಬ ಸತಿ ಹೇಳ್ತಾಯಿದ್ರು, ಮಂಡ್ಯದಲ್ಲಿ ಆ ಪ್ರೀತಿ ಸಿಕ್ಕೋದು ಇನ್ನೆಲ್ಲೂ ಸಿಕ್ಕಲ್ಲ ಅಂತ. ಐ ಹೋಪ್ ದಟ್ಸ್ ಟ್ರೂ. ನಮ್ಮ ಸಿನಿಮಾ ಮಾರ್ಚ್ 28ಗೆ ರಿಲೀಸ್ ಆಗ್ತಾಯಿದೆ. ನೀವು ಎಲ್ರದ್ದು ಪ್ರೀತಿ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ನೋಡಿ ಮಾರ್ಚ್ 28. ಮಳವಳ್ಳಿ ತಾಲೂಕು ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳಿಗೆ ಸುಂಕ ವಸೂಲಿ ಮಾಡಲು ಹೊರಟಿರುವ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಎನ್ಎಲ್ ಭರತರಾಜ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ 948 ಬೆಂಗಳೂರು ಮಳವಳ್ಳಿ ಕೊಳ್ಳೇಗಾಲ ಚಾಮರಾಜನಗರದ ದಿಂಡಿಗಲ್ ಹೋಗುವ ಈ ರಾಷ್ಟ್ರೀಯ ಹೆದ್ದಾರಿಯು ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾದಂತಹ ಯಾವುದೇ ಗುಣಮಟ್ಟದ ರಸ್ತೆಯಾಗಿರುವುದಿಲ್ಲ. ಅಲ್ಲದೆ ರಸ್ತೆಯ ಪಕ್ಕದಲ್ಲಿ ಬರುವ ಕೆರೆ ಕಟ್ಟೆ ಇತರ ಹಳ್ಳಗಳಿಗೆ ತಡೆಗೋಡೆಗಳನ್ನು ನಿರ್ಮಿಸಿರುವುದಿಲ್ಲ. ರಸ್ತೆಯು ಈಗಾಗಲೇ ಕಿತ್ತು ಹೋಗಿದ್ದು ಪ್ಯಾಚ್ಗಳನ್ನು ಸಹ ಹಾಕಿರುತ್ತಾರೆ. ಇದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರುವ ಯಾವುದೇ ಗುಣಮಟ್ಟದ ರಸ್ತೆ ಆಗಿರುವುದಿಲ್ಲ. ಅಲ್ಲದೆ ಇದು ಸತ್ಯಗಾಲ ಟೋಲ ಎಂಬುದಾಗಿ ನಮೂದಾಗಿರುತ್ತೆ, ಆದರೆ ಸತ್ಯಗಾಲ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಗೆ ಸೇರ್ಪಡೆಯಾಗಿರುತ್ತೆ. ಆದರೆ ಈ ಟೋಲ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುತ್ತೆ. ಇದರ ಹಿಂದೆ ಒಂದು ಭ್ರಷ್ಟಾಚಾರ ಮತ್ತು ಜನರನ್ನ ಸುಲಿಗೆ ಮಾಡತಕ್ಕಂತಹ ಒಂದು ಕಳ್ಳ ನೀತಿ ಅಡಗಿದೆ ಎಂಬುದು ಕಂಡುಬರುತ್ತೆ. ಹಾಗಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಈ ಸಂದರ್ಭದಲ್ಲಿ ಮಳವಳ್ಳಿ ಗಡಿಯಿಂದ ಹೊರಗೆ ಟೋಲ್ ಇರಬೇಕು, ಅವರೇ ಹೆಸರಿಸಿರುವಂತೆ ಸತ್ಯಗಾಲದ ವ್ಯಾಪ್ತಿಯಲ್ಲಿರಬೇಕು. ಕೊಳ್ಳೇಗಾಲ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಯ ಗಡಿಯಲ್ಲಿ ಇರೋದ್ರಿಂದ ಮಳವಳ್ಳಿ ತಾಲೂಕಿನ ಎಲ್ಲರಿಗೂ ಉಚಿತವಾಗಿ ಕಾರು ಇತರೆ ವಾಹನಗಳಿಗೆ ಉಚಿತವಾದ ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು. ಮಳವಳ್ಳಿ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಜಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ಅವರು ಟೋಲನ್ನು ಹಾಕಿದ್ದಾರೆ. ಆದರೆ ಒಂದು ನ್ಯಾಷನಲ್ ಹೈವೇ ಏನು ಟೋಲನ್ನು ಹಾಕಿದ್ದಾರೋ ಇಲ್ಲಿ ಒಂದು ಈ ಒಟ್ಟಾರೆ ಈ ರಸ್ತೆನೇ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರ್ತಕ್ಕಂಥ ಗುಣಮಟ್ಟದಲ್ಲೇ ಈ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಮೊದಲನೆಯ ಲೋಪ ಆಗಿರ್ತಕ್ಕಂಥದ್ದು. ಇನ್ನೂ ಹಲವಾರು ಕಡೆಗಳಲ್ಲಿ ಆ ಒಂದು ಕಾಮಗಾರಿ ಪರಿಪೂರ್ಣವಾಗಲಿಲ್ಲ. ಎಷ್ಟೋ ಕಡೆಗಳಲ್ಲಿ ಕೆರೆ ಕಟ್ಟೆಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಕ್ಟ್ ಗಾರ್ಡನ್ನು ನಿರ್ಮಿಸಲಿಲ್ಲ. ಮತ್ತು ಆ ರಸ್ತೆಗಳು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಿಲ್ಲ. ನಿನ್ನೆ ದಿನ ತಾನೇ ಅಲ್ಲಿ ಮುಟ್ನಳ್ಳಿಗೆ ಹೋಗ್ತಕ್ಕಂತಹ ರಸ್ತೆ ಹತ್ರ ಒಬ್ಬ ಯುವತಿ ಅಪಘಾತದಿಂದ ಮರಣ ಹೊಂದಿರತಕ್ಕಂಥ ಒಂದು ದುರಂತ ಘಟನೆ ನಡೆದಿದೆ. ಇದೆಲ್ಲಕ್ಕೂ ಈ ರಾಷ್ಟ್ರೀಯ ಹೆದ್ದಾರಿಯವರನ್ನೇ ಪ್ರಮುಖವಾದಂಥ ಕಾರಣ ಅಂತಕ್ಕಂಥದ್ದನ್ನು ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ಆರೋಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಈ ಥರದ ಒಂದು ಟೋಲನ್ನು ಓಪನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವ್ಯಾಪಕವಾದಂಥ ಪ್ರಕಟಣೆಯನ್ನು ಹೊರಡಿಸಬೇಕು, ಆ ಕರಪತ್ರಗಳ ಮುಖಾಂತರ ಹಂಚಬೇಕು, ಸಾರ್ವಜನಿಕರಿಂದ ಏನಾದರೂ ತಕರಾರುಗಳಿದ್ದರೆ ಸಲ್ಲಿಸಬೇಕು ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡಬೇಕು. ಅದ್ರ ಜೊತೆಗೇನೆ DC ಅವರು ಜನಪ್ರತಿನಿಧಿಗಳು ಒಳಗೊಂಡಂಗೆನೇ ಸಂಘ ಸಂಸ್ಥೆಗಳು ಸಹ ಒಳಗೊಂಡಂಥ ರೀತಿಯಲ್ಲಿ ಸಭೆಗಳನ್ನು ನಡೆಸಿ ಇದ್ರ ಬಗ್ಗೆ ಅವರಿಂದ ಒಂದು ಅನುಮತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದು ಯಾವುದನ್ನು ಮಾಡ್ದೇನೆ ಏಕಾಏಕಿ ಇಡೀ ಇಲ್ಲಿ ಇವತ್ತು ವಾಹನ ಮಾಲೀಕರಿಂದ ಸುಲಿಗೆ ಮಾಡ್ತಕ್ಕಂಥ ಒಂದು ಹಗಲು ದರೋಡೆ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಾಹನ ಮಾಲೀಕರುಗಳಿಗೆ ಉಚಿತವಾದಂಥ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಇಡೀ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಒಂದು ಭಾಗ ಇದು. ಇಲ್ಲಿ ರೈತರುಗಳು ತಮ್ಮ ಸರಕು ಸಾಮಗ್ರಿಗಳನ್ನು ಸಾಗಿಸ್ಲಿಕ್ಕಾಗಿ ಪದೇ ಪದೇ ಓಡಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇದೇನು ದೊಡ್ಡ
ವಾಣಿಜ್ಯ ಸಿಟಿ ಏನಲ್ಲ ಇದು ರೈತರು ವ್ಯವಸಾಯ ಮಾಡ್ತಾ ಇರ್ತಕ್ಕಂತಹ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರದೇಶ. ಹಾಗಾಗಿ ರೈತರುಗಳು ಆಗಾಗೇನೇನೆ ಸರಕು ಸಾಮಗ್ರಿಗಳನ್ನು ಸಾಗಿಸ್ಲಿಕ್ಕಿರ್ಬೋದು, ಮತ್ತು ನಗರಗಳಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಇದೆಲ್ಲಕ್ಕೂ ಅವಕಾಶವನ್ನು ಕಲ್ಪಿಸಬೇಕು. ಮೊದಲನೇದಾಗಿ ಇವರು ಬೈಪಾಸ್ ರಸ್ತೆಯನ್ನು ಮಾಡಲಿಲ್ಲ. ಈಗ ಹಾಲಿ ಇರ್ತಕ್ಕಂಥ ರಸ್ತೆಯನ್ನೇ ಇವರು ಮಾಡಿರ್ತಕ್ಕಂಥದ್ದು. ಆ ರಸ್ತೆಯನ್ನೇ ಮೊದಲೇಗಿತ್ತು ಅದೇ ರೀತಿಯಾದಂಥ ರಸ್ತೆಗಳಿದೆ. ಇಂಥ ಒಂದು ಸುಲಿಗೆಕೋರ ನೀತಿಯನ್ನು ರಾಷ್ಟ್ರೀಯ ಹೆದ್ದಾರಿಯವರು ಬಿಡಬೇಕು. ಯಾಕೆಂದರೆ ವಾಹನ ಮಾಲೀಕರು ಸಹ ಮೊದಲನೇದಾಗಿ ಅವರು ರೋಡ್ ಟ್ಯಾಕ್ಸನ್ನು ಕಟ್ತಾರೆ. ಆ ರೋಡ್ ಟ್ಯಾಕ್ಸ್ ಜೊತೆಗೆ ಈ ಟೋಲ್ ಟ್ಯಾಕ್ಸ್ ಕಟ್ತಕ್ಕಂಥದ್ದಿದೆಯಲ್ಲ, ಅದು ಅವ್ರನ್ನ ಇನ್ನು ಮತ್ತಷ್ಟು ರೀತಿಯಲ್ಲಿ ಸುಲಿಗೆ ಮಾಡ್ತಕ್ಕಂಥ ಅದು ಕ್ರಮ ಆಗಿದೆ. ಜನರ ತೆರಿಗೆ ಹಣದಿಂದ ಈ ರಸ್ತೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜನರ ತೆರಿಗೆ ಹಣದಿಂದ ರಸ್ತೆಗಳನ್ನು ಮಾಡಿ ರೋಡ್ ಟ್ಯಾಕ್ಸನ್ನು ಕಟ್ಟಿ ಮತ್ತೊಂದು ಸತಿ ಟೋಲನ್ನು ಕಟ್ತಕ್ಕಂಥದ್ದಿದೆಯಲ್ಲ, ಇದು ಹಗಲು ದರೋಡೆಯ ಕೆಲಸ. ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಾದಂಥ ಹೋರಾಟವನ್ನು ಇಡೀ ತಾಲೂಕಿನ ರೈತರು, ಕೂಲಿ ಕಾರ್ಮಿಕರಿರ್ಬೋದು, ವಾಹನ ಮಾಲೀಕರುಗಳಿರ್ಬೋದು, ಇವರು ಎಲ್ಲರೂ ಒಳಗೊಂಡಂಥ ರೀತಿಯಲ್ಲಿ ಉಗ್ರವಾದಂಥ ಹೋರಾಟವನ್ನು ನಡೆಸಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಕೊಡಲಿಕ್ಕೆ ನಾನು ಬಯಸ್ತೇನೆ. ಪ್ರತಿಭಟನೆಯಲ್ಲಿ ಬಿಜಿಪುರ ಹೋಬಳಿ ಅಧ್ಯಕ್ಷರಾದ ಗುರುಸ್ವಾಮಿ, ನಂಜುಂಡಸ್ವಾಮಿ, ಪ್ರಮೋದ್, ಸಂದೀಪ್, ಸಿದ್ದರಾಜು, ಪ್ರದೀಪ್, ಅಶೋಕ್, ಮಲ್ಲಿಕಾರ್ಜುನ ಸ್ವಾಮಿ ಭಾಗವಹಿಸಿದರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಗೌಡಗೆರೆಯಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ಜ್ಞಾನಜ್ಯೋತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹೋಬಳಿ ಮಟ್ಟದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕ್ರಮವನ್ನು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಟರಾಜ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು, ಪ್ರತಿಯೊಬ್ಬರೂ ಹಕ್ಕುಗಳನ್ನು ಉಲ್ಲಂಘನೆಯಾಗದ ರೀತಿ ಪ್ರತಿಯೊಬ್ಬರೂ ಸೌಹಾರ್ದಯುತವಾಗಿ ಜೀವನ ಮಾಡಬೇಕಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಎಲ್ಲ ಸಮುದಾಯದ ರಕ್ಷಣೆ ಮಾಡಿದ್ದಾರೆ. ಅಸ್ಪೃಶ್ಯತೆ ಒಂದು ಪಿಡುಗಾಗಿದ್ದು, ಸಮಾಜದ ಜನರು ಸೌಹಾರ್ದಯುತವಾಗಿ ಜೀವನ ನಡೆಸಿದಾಗ ಇಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಎಂದರು. ಮಸ್ತಕದಲ್ಲೂ ಪುಸ್ತಕ ಇತ್ತು, ಮುಂದೇನೂ ಪುಸ್ತಕ ಇತ್ತು, ಕೈಯಲ್ಲೂ ಪುಸ್ತಕ. ಓದುವಾಗ ಅವರು ನೆಹರು ಜನ ಮಾತಾಡಿದ್ರು, ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಅಂದರೆ ಹೊರಗಡೆ ಸ್ವಚ್ಛತೆ ಬೇರೆ, ಒಳಗಡೆ ಸ್ವಚ್ಛತೆ ಬೇರೆ. ಕೆಲವರು ಪುಸ್ತಕ ಓದೋದು ಬರೆಯೋದು ಸೆಕೆಂಡ್ರಿ, ಪುಸ್ತಕ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ. ಓದುವ ಮಧ್ಯೆ ಒಂದು ಟೆಲಿಗ್ರಾಮ್ ಬರ್ತಾರೆ. ಈಗ ನನ್ನ ಫೋನ್ ಇಲ್ಲ, ದೂರವಾಣಿ ಇಲ್ಲ, ಭಾರಿ ತಂತ್ರಜ್ಞಾನ ಯಂತ್ರಜ್ಞಾನ ಏನಿರಲಿಲ್ಲ. ಟ್ರಂಕಾಲ್ ಬುಕ್ ಮಾಡಿ ಟ್ರಂಕು ಕಾಲ್ ಸೈಡ್ ಹೋಗುವಂತ ಬಂದಿರಲಿಲ್ಲ ಅಂತ ಒಂದು ಕಾಲ. ಆವಾಗ ಯಾವುದೋ 2 ದಿನ ಮಾಡಿದ ಒಂದು ಸುದ್ದಿ ಅವ್ರು ಮುಟ್ಟುತ್ತೆ. ಅಲ್ಲಿ ಬಂದು ನೋಡ್ತಾರೆ, ಆ ಟೆಲಿಗ್ರಾಮ್ ಮಾಡಿ ನೋಡಿದಾಗ ಒಂದೇ ಸಮ ಕಣ್ಣಿನ ಹನಿಗಳು ಬೀಳ್ತವೆ. ಕಣ್ಣಲ್ಲಿ ಬಿದ್ದು ನೋಡಲಿಲ್ಲ ಅವನು, ಅಲ್ಲಿ ನೋಡ್ಕೊಳ್ತಿದ್ದ ಲೈಬ್ರರಿಯನ್ನು. ನಮ್ಮ ಪುಸ್ತಕ ಇದ್ರೆ ಕಣಪ್ಪ, ಈ ಪುಸ್ತಕದ ಮೇಲೆ ಯಾಕೆ ಓದಿಸ್ತಾ ಇದೆಯಾ, ನೀನು ಅಳದಿದ್ರು ಹೊರಗಡೆ ಬಂದಳು ಅಂತ. ಆ ಟೆಲಿಗ್ರಾಮ್ ನಾವು ನೋಡಿ ಎಲ್ಲ ಮುಳುಗಿದ್ರು. ಪರೀಕ್ಷೆಯ ಸಮಯ ಮತ್ತೆ ಕೇಳ್ತಾ ನಾವು ಹೋಗುವಂತ ಕರುಣೆ ಅಂತಿರ್ತದಲ್ಲ, ಮಾನವೀಯ ವ್ಯವಸ್ಥೆ, ಅಂತಃಕರಣ ಎತ್ತರವಿದೆ. ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ 1989ರ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರ 2024-25ರ ಅರಿವು ಕಾರ್ಯಾಗಾರದಲ್ಲಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ವಕೀಲ ಎಂ ಗುರುಪ್ರಸಾದ್, ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತೆ ಎಂಬಂತೆ ಪ್ರತಿಯೊಬ್ಬರೂ ಕಾನೂನನ್ನು ಗೌರವಿಸಬೇಕಾಗಿದೆ. ಅಸ್ಪೃಶ್ಯತೆ ನಿವಾರಣೆ ಪ್ರತಿಬಂಧ ಕಾಯ್ದೆ ವಿಶೇಷವಾಗಿ ರಚಿಸಿದ್ದು, ಹಕ್ಕು ಉಲ್ಲಂಘನೆಯಾದ ಅನುಸೂಚಿತ ಸಮುದಾಯ ಪರಿಹಾರ ಪಡೆಯಲು ಅರ್ಹರಾಗಿದ್ದು, ದೌರ್ಜನ್ಯ ಎಸಗಿದವರ ವಿರುದ್ಧ ತಕ್ಷಣ FIR ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಅಡ್ಡಿಪಡಿಸಿದ್ರೆ, ಅವರಿಗೆ ನಿರ್ಬಂಧವನ್ನು ಹೇರಿದ್ರೆ ಅಂತ ಸಂದರ್ಭದಲ್ಲಿ ಅವರು ಸಹ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನೋಡಿ ಸರ್, ನಾನು ರಥದ ಬೀದಿಗೆ ಹೋಗ್ತಾ ಇದ್ದೆ, ಈಗ ಅಡ್ಡಪಡಿಸ್ಬಿಟ್ರು, ನಾನು ಬಾವಿ ನೀರು ತರಕ್ಕೆ ಹೋಗ್ತಾ ಇದ್ದೆ, ಕೆರೆಗೆ ಹೋಗ್ತಾ ಇದ್ದೆ, ಅಡ್ಡಪಡಿಸಿದ್ರು, ನನಗೀಗ ಮಾನಸಿಕವಾಗಿ ನೋವಾಗಿದೆ ಅಲ್ವಾ, ನನ್ನ ಹಕ್ಕು ಉಲ್ಲಂಘನೆ ಆಗಿರ್ತಕ್ಕಂಥ ನೀವು ಫಿರ್ಯಾದನ್ನ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಕೊಟ್ಟಂತ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸವರು, ಎಲ್ಲಿ ಪೊಲೀಸರು ಹೊರಟೋದ್ರ, ಬಂದಿಲ್ಲ, ಒಂದು ಸಮಯ ಆಯ್ತಲ್ಲ. ಹೀಗಾಗಿ ಪೊಲೀಸ್ನವ್ರದ್ದು ಸಹ ಇದು ಕರ್ತವ್ಯ ಇದೆ. ಏನು ಕರ್ತವ್ಯ ಇದೆ ಅಂತ ಹೇಳಿದ್ರೆ, ಅವ್ರು ಸುಮೋಟೋ ಕೇಸನ್ನು ತಗೋಬೇಕಾಗ್ತದೆ. ಯಾವುದೋ ಒಂದು ಪ್ರಕರಣದಲ್ಲಿ ಆಗ್ಬೋದು, ನನಗೆ ಫಿರ್ಯಾದು ಬಂದಿಲ್ಲ, ನಾನು ಹಕ್ಕು ಕೊಡಲು ಯಾವುದೋ ಒಂದು ಹಕ್ಕು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ
ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು FIR ಆಗ್ತಕ್ಕಂಥದ್ದು. ಆ FIR ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ 25% FIR ಆಗ್ತಕ್ಕಂಥ ಸಂದರ್ಭದಲ್ಲಿ 25% ಹಣವನ್ನು ಕೊಡ್ತಕ್ಕಂಥದ್ದು. ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್, ಮೈಸೂರು ವಿಭಾಗದ ಜ್ಞಾನಜ್ಯೋತಿ ಸಂಸ್ಥೆ ಕಾರ್ಯದರ್ಶಿ ಶ್ರೀಮತಿ ಹೇಮಾವತಿ, ದಲಿತ ಸಂಘಟನೆ ಮುಖ್ಯಸ್ಥ ನಿಂಗರಾಜ್ ಮಲ್ನಾಡ್, ಉಪ ತಹಶೀಲ್ದಾರ್ ಶ್ರೀಮತಿ ಶೋಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾಬಾಯಿ, ಶ್ರೀಮತಿ ಮಂಜುಳಾ, ಸದಸ್ಯರು, ಕಾರ್ಯದರ್ಶಿಗಳು, ವಿವಿಧ ಇಲಾಖೆಯ ಮುಖ್ಯಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಯಶೋಧಮ್ಮ, ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು.